ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಮಸ್ಕಿಯಲ್ಲಿ ಅದ್ದೂರಿಯಾಗಿ ಜರುಗಿದ ವಾಲ್ಮೀಕಿ ಮಹರ್ಷಿ ಜಯಂತ್ಯುತ್ಸವ, ಹರಿದು ಬಂದ ಜನಸಾಗರ. ಮಸ್ಕಿ ಪಟ್ಟಣದ ಬ್ರಹ್ಮರಾಂಬ ದೇವಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಮಹರ್ಷಿ ವಾಲ್ಮೀಕಿ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಸಮಾಜದ ಪೂಜ್ಯರು, ಮಾಜಿ ಸಚಿವರು, ಶಾಸಕ, ಜನಪ್ರತಿನಿಧಿಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬೆಳಗ್ಗೆ ಮಸ್ಕಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಆದಿಕವಿ ಮಹರ್ಷಿ ಭಾವಚಿತ್ರ ಮೆರವಣಿಗೆ, ಮಹಿಳೆಯರಿಂದ ಕುಂಭ ಮೆರವಣಿಗೆ, ವಾಲ್ಮೀಕಿ ಸಮಾಜದ ಪ್ರಮುಖರು ಜೈಕಾರ ಘೋಷಗಳನ್ನು ವಾಲ್ಮೀಕಿ ಭಾವಚಿತ್ರ ಮೆರವಣಿಗೆಯೊಂದಿಗೆ ಮಾಡಿದರು. ಮಸ್ಕಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವು ನೆರವೇರಿತು. ನಂತರ ವೇದಿಕೆ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಕೆ. ಶಿವನಗೌಡ ನಾಯಕ್ ಹಾಗೂ ರಾಯಚೂರಿನ ಶಾಸಕ ಬಸವನಗೌಡ ದದ್ದಲ್, ಮಸ್ಕಿ ಶಾಸಕ ಆರ್. ಬಸವನಗೌಡ ತುರ್ವಿಹಾಳ, ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್, ಹೋರಾಟಗಾರತಿ ರಾಯಚೂರಿನ ಶ್ರೀಮತಿ ರೂಪಾ ಶ್ರೀನಿವಾಸ್ ನಾಯಕ, ಆದಿಕವಿ ವಾಲ್ಮೀಕಿ ಮಹರ್ಷಿಯ ಬಗ್ಗೆ ಮಾತನಾಡಿದರು. ಇನ್ನು ಮಾಜಿ ಸಚಿವ ಕೆ. ಶಿವನಗೌಡ ಮಾತನಾಡಿ, ರಾಜಕೀಯ ಏನೇ ಇರಲಿ, ಮಾಜಿ ಶಾಸಕ ಪ್ರತಾಪ್ ಗೌಡ, ಹಾಲಿ ಶಾಸಕ ಆರ್. ಬಸವನಗೌಡ ಕೂಡಿ ನಮ್ಮ ಸಮಾಜದ ಗೌರವವನ್ನು ಎತ್ತಿ ಹಿಡಿಯಬೇಕು, ಸಮಾಜವನ್ನು ಗಟ್ಟಿಗೊಳಿಸಬೇಕು, ಬಲವರ್ಧನೆ ಮಾಡಬೇಕು. 5 ವರ್ಷದ ನಂತರ ಇಂತಹ ದೊಡ್ಡ ಕಾರ್ಯಕ್ರಮ ಬಹುಸಂಖ್ಯೆ ಜನರನ್ನು ನೋಡಿ ಸಂತೋಷವಾಯಿತು ಎಂದು ಸಂತೋಷವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಮಸ್ಕಿಯ ವರ ರುದ್ರಮುನಿ ಶಿವಾಚಾರ್ಯರು, ದೇವರು ವಾಲ್ಮೀಕಿ ಪೀಠದ ಮಹರ್ಷಿಗಳು, ಪೂಜ್ಯರು, ಮಸ್ಕಿಯ ವಾಲ್ಮೀಕಿ ಸಮಾಜದ ಗಣ್ಯ ವ್ಯಕ್ತಿಗಳು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಲವಾರು ಜನರು ಕಾರ್ಯಕ್ರಮವನ್ನು ಭಾಗವಹಿಸಿ ಯಶಸ್ವಿಗೊಳಿಸಿದರು. ವರದಿ ವಿರೂಪಾಕ್ಷಯ್ಯ ಸ್ವಾಮಿ, ಸಾಲಿಮಠ, ಅಂತರಗಂಗೆ, ಪ್ರಜಾಪವರ್ ಟಿವಿ. ಈ ಒಂದು ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಆರ್.ಕೆ. ನಾಯಕರವರಿರ್ಬೋದು, ನಮ್ಮ ಸೋದರರಾಗಿರ್ತಕ್ಕಂಥ ಮಾತೆ ಜಾರವಾಡಿ ಅವರಿರ್ಬೋದು, ಮತ್ತು ತಾಲೂಕು ಪಂಚಾಯತಿಯ ಮಾಜಿ ಅಧ್ಯಕ್ಷರು ಸೋದರರಾಗಿರ್ತಕ್ಕಂಥ ಶಿವಣ್ಣ ನಾಯಕರವರು ಇರ್ಬೋದು, ಅನೇಕ ಯುವ ಮಿತ್ರರು, ಇವತ್ತು ನಾರಾಯಣಪ್ಪ ಯಜಮಾನ್ರವರು ಇರ್ಬೋದು, ಭೀಮಣ್ಣ ನಾಯಕರು ಇರ್ಬೋದು, ಅನೇಕರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅಂತೇಳಿ ಈ ಕಾರ್ಯಕ್ರಮ 4 ದಿನದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಬಂಧುಗಳೇ, ಅರ್ಥ ಮಾಡ್ಕೋಬೇಕು ಯಾವ ರೀತಿಯಾಗಿ ಸಮಾಜ ಒಕ್ಕಟ್ಟಾಗಿದೆ ಅನ್ನುವಂಥದ್ದು ಒಂದು ಸಾಕ್ಷರ ಹೇಳಿಕೆ ನಾನು ಬಯಸ್ತೇನೆ. 4 ದಿನದಲ್ಲಿ ಈ ಕಾರ್ಯಕ್ರಮವನ್ನು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಹತ್ರ ಹೋಗಿ ವಾಲ್ಮೀಕಿ ಜಯಂತಿಯ ರಜೆಯನ್ನ ಘೋಷಣೆ ಮಾಡ್ತಕ್ಕಂಥ ಕೆಲಸ ಅವತ್ತು ನಾವೇ ಕೈಗೊಳ್ಳಿ ಮಾಡ್ತಿರ್ತಕ್ಕಂಥ ಅವತ್ತು ನಾವೆಲ್ಲ ಸಂಖ್ಯೆ ಕಡಿಮೆ, ಒಂದು 7 ಜನ 8 ಜನ ಶಾಸಕರಾಗಿದ್ವಿ. ಆದರೆ ಇವತ್ತು ಬಹಳ ದೊಡ್ಡ ಸಂಖ್ಯೆ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಜನತಾದಳದಲ್ಲೂ ಸುಮಾರು 15 ಜನ ಶಾಸಕರು ಶಾಸನಸಭೆಯನ್ನು ಪ್ರವೇಶ ಮಾಡಿದ್ದಾರೆ. ಮತ್ತು ಇರ್ತಕ್ಕಂಥ ಶಾಸಕರು ತಮ್ಮದೇ ಆದ ರೀತಿಯಲ್ಲಿ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯವನ್ನು ನಾಮಕರಣ ಮಾಡಿಸ್ತಕ್ಕಂಥದ್ದು ಅಷ್ಟು ಸುಲಭವಾದ ಮಾತಲ್ಲ. ಬೇರೆ ಸಮಾಜದ ಜನ ಒಂದು ವಿಶ್ವವಿದ್ಯಾಲಯಕ್ಕೆ ಮಹರ್ಷಿ ವಾಲ್ಮೀಕಿ ಹೆಸರಿಡಬೇಕಾದ್ರೆ ಅದಕ್ಕೆ 3 ತೊಡಕುಗಳಿರ್ತವೆ. ಅಂತಹ ತೊಡಕುಗಳನ್ನ ನಿವಾರಣೆ ಮಾಡಿ ಒಂದು ದೊಡ್ಡ ಕೆಲಸವನ್ನ ನಮ್ಮ ಬಸವನಗೌಡರು ಮಾಡಿಕೊಟ್ಟಿದ್ದಾರೆ ರೈತರಿಗೆ. ಅದು ನೇರವಾಗಿಯೇ ದೊಡ್ಡ ಬಸವನಗೌಡರಿಗೆ ಸಲ್ಲತಕ್ಕಂಥದ್ದು. ಅವ್ರು ಪ್ರಯತ್ನ ಮಾಡಿ ಸಿದ್ದರಾಮಯ್ಯ ಅವರು ಮನವೊಲಿಸಿ, ಸಿದ್ದರಾಮಯ್ಯ ಅವರು ಕೂಡ ಇವತ್ತೇಕ ನಾವು ಲೈವ್ ನೋಡ್ತಾ ಇದ್ವಿ. ಬಸವನಗೌಡ ಹಿಂಗಡೆ ಕೂತ್ಕೊಂಡಿದ್ರು, ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ರು. ಬಸವನಗೌಡ ಚೀಟಿ ಬರೆದು ಕೊಟ್ಟರು ಅಂತ ಅನಿಸ್ತದೆ. ಪಾಪ ಸಿದ್ದರಾಮಯ್ಯ ಅವರಲ್ಲಿ ಏನೋ ಶ್ರೀಶೈಲ ಮಲ್ಲಿಕಾರ್ಜುನ ಮನೆಯೊಳಗೆ ಹೋಗಿ ಚೀಟಿ ಕೊಡ್ತಿದ್ದಂಗೆ ಅನೌನ್ಸ್ಮೆಂಟ್ ಮಾಡಿದ್ರು. ನಿಜವಾಗ್ಲೂ ಕೂಡ ಆ ರೀತಿ ಬೇಕು ಶಾಸಕರಲ್ಲಿ. ನಾವು ಕೂಡ 4 ಬಾರಿ ಶಾಸಕರಾಗಿದ್ದೀವಿ, ಕೆಲಸ ಮಾಡಿದ್ದೀವಿ, ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ಜನ ನಮ್ಮನ್ನು ತಿರಸ್ಕಾರ ಮಾಡಿದ್ರು. ತಿರಸ್ಕಾರ ಮತ್ತು ಪುರಸ್ಕಾರ ಅಂತಕ್ಕಂಥದ್ದು ರಾಜಕಾರಣಿ ಒಂದೊಂದ್ಸಾರಿ ಅದರ ನಡವಳಿಕೆಗಳು ಬದಲಾದಾಗ ಜನ ಅನಿವಾರ್ಯ ತಿರಸ್ಕಾರ ಮಾಡೋದು, ಬೇಕಾದಾಗ ಪುರಸ್ಕಾರ ಮಾಡೋದು. ಬಹುತೇಕ ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನು ರಾಜ್ಯದಲ್ಲಿ ಎಲ್ಲ 224 ಕ್ಷೇತ್ರದ ಶಾಸಕಕ್ಕಿಂತ ಹೆಚ್ಚು ಕೆಲಸ ಕಾರ್ಯಗಳನ್ನು ನಾನು ಮಾಡಿದ್ದೆ. ನನಗನ್ನಿಸ್ತದೆ ಸಾಧ್ಯ ಇಲ್ಲ ನಾವು ಈ ವೇದಿಕೆ ಅಂತ ನಾನು ಅನ್ಕೊಂತೀನಿ. ಬೇರೆಯವರು ನಮ್ಮ ಜನರಲ್ ಆಗಿದ್ರು,
ಆಗಿರ್ಬೋದು, ಬಹಳಷ್ಟು ಜನ ಹಿರಿಯರು ಇವತ್ತು ಹೋರಾಟದ ಫಲವಾಗಿ ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಈ ಸಮಾಜಕ್ಕೆ ಸಿಗುವಂತವರಿಗೆ ಸುಮಾರು ಒಂದು 50 ವರ್ಷಗಳ ಲೇಟ್ ಆಗಿ ಇವತ್ತು ರಿಸರ್ವೇಶನ್ ಅನ್ನು ಕೊಡಿಸೋದಕ್ಕೆ ನಮ್ಮ ನಾಯಕರ ಶ್ರಮದಿಂದ ಇವತ್ತು ಮೀಸಲಾತಿಯನ್ನ ನಮಗೆ ಒದಗಿ ಬಂದಿದೆ. ಹಾಗಾಗಿ ನಾವು ಇವತ್ತು ಜಿಲ್ಲೆಯಲ್ಲಿ 4 ಜನ ಶಾಸಕರು, ಒಬ್ಬರು ಸಂಸದರಾಗಿ ಇಲ್ಲಿ ಇದ್ದೀವಿ. ಇಡೀ ರಾಜ್ಯದಲ್ಲಿ 15 ಮಂದಿ ಶಾಸಕರುಗಳು, 2 ಸಂಸದರಾಗಿ ರಿಸರ್ವ್ ಕಾನ್ಸ್ಟಿಟ್ಯೂಷನ್ ನಾವು ಗೆದ್ದಿರುವಂತದ್ದು. ಬಂಧುಗಳೇ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಸಮಾಜಕ್ಕೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಿಗುವಂತ ಮೀಸಲಾತಿಯನ್ನ ಆವತ್ತೇ ಸಂವಿಧಾನ ಕೊಡುವಂತ ಸಂದರ್ಭದಲ್ಲಿ ಬರೆದಿಟ್ಟಿದ್ರು. ಬರೆದೋದಕ್ಕೆ ಅದನ್ನ ಬೇರೆಯವರು ಇದು ಕೊಡೋದಕ್ಕೆ 50 ವರ್ಷ 60 ವರ್ಷ ಆದ ನಂತರ ನಮ್ಮವರು ಹೋರಾಟವನ್ನು ಮಾಡಿ ಇದನ್ನು ಪಡೆಯುವಂತದಾದ ಮೇಲೆ ಇವತ್ತು ಮೀಸಲಾತಿಯಲ್ಲಿ ಇವತ್ತು ಇಷ್ಟೊಂದು ಜನ ಶಾಸಕರುಗಳನ್ನ ನಾವಾಗಿದ್ದೀವಿ. ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಪ್ರಥಮವಾಗಿ ಶಿಕ್ಷಣ, ಸಂಘಟನೆ, ಆಮೇಲೆ ಹೋರಾಟವನ್ನ. ಹಾಗಾಗಿ ನಾವು ಶಿಕ್ಷಣಕ್ಕೆ ಮಹತ್ವವನ್ನು ಕೊಡಬೇಕಾಗ್ತದೆ. ಶಿಕ್ಷಣವನ್ನು ಪಡೆದ್ರೆ ಸಂಘಟನೆ, ಹೋರಾಟ, ಪ್ರತಿಭಟನೆ ಹೋರಾಟ ಹುಟ್ಟುತ್ತೆ ನಮ್ಮ ಜೀವನದಲ್ಲಿ ಬಂದಿರ್ತದ. ಪ್ರತಿಯೊಬ್ಬ ವಾಲ್ಮೀಕಿ ನಾಯಕ ಸಮಾಜದಲ್ಲಿ ಹುಟ್ಟಿದ ಕೂಸಿಗೆ ಹೋರಾಟದ ಒಂದು ಶಕ್ತಿಯನ್ನ ರಕ್ತ ಕಣಗಳಲ್ಲಿ ಧೈರ್ಯ ಮತ್ತು ಹೋರಾಟದ ಪ್ರತಿಯೊಬ್ಬ ರಕ್ತದ ಕಣಗಳಲ್ಲಿ ನಾಯಕ ಸಮಾಜದಲ್ಲಿದೆ. ಆದ್ರೆ ನಮಗೆ ಶಿಕ್ಷಣವನ್ನು ಪಡೆಯಬೇಕಾಗ್ತದೆ. ಶಿಕ್ಷಣವನ್ನ ಇವತ್ತು ಇಡೀ ಪ್ರಪಂಚಕ್ಕೆ ಇವತ್ತು ಹಾದಿಕವಿ ಶ್ರೀ ಮಹರ್ಷಿಗಳು ಇವತ್ತು ವಾಲ್ಮೀಕಿ ಕಾವ್ಯವನ್ನು ರಚನೆ ಮಾಡಿ ಇಡೀ ಪ್ರಪಂಚಕ್ಕೆ ಪ್ರತಿಯೊಬ್ಬ ಮಾನವನಿಗೆ ಇವತ್ತು ರಾಮಾಯಣವನ್ನು ರಚನೆ ಮಾಡಿ ಕೊಟ್ಟಂತ ವಂಶದಲ್ಲಿ ನಾವು ಹುಟ್ಟಿದ್ದೀವಿ. ಶಿಕ್ಷಣ. ಮಾಕನಹಳ್ಳಿ ಗೇಟ್ ಬಳಿ ಭೀಕರ ಅಪಘಾತ, ದಂಪತಿ ಸ್ಥಳದಲ್ಲೇ ದುರ್ಮರಣ. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಮಾಕನಹಳ್ಳಿ ಗೇಟ್ ಬಳಿ ಭಾನುವಾರ ಸಂಜೆ 7:30 ಸಮಯದಲ್ಲಿ ನಡೆದಂತಹ ಭೀಕರ ರಸ್ತೆ ಅಪಘಾತದಲ್ಲಿ ದಂಪತಿ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಆ ಪ್ರದೇಶದಲ್ಲಿ ಆಘಾತ ಮೂಡಿಸಿದೆ. ಅತಿ ವೇಗದಿಂದ ಬಂದ ಇನೋವಾ ಕಾರು ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ದಂಪತಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಬೈಕ್ ಚಾಲಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಇದೇ ವೇಳೆ ರಸ್ತೆ ಬದಿಯಲ್ಲಿ ನಿಂತಿದ್ದ ಅತ್ತಿಘಟ್ಟ ಗ್ರಾಮದ ನಿವಾಸಿ ಪಾರ್ವತಿ ಎಂಬುವವರಿಗೆ ಸಹ ತೀವ್ರ ಗಾಯವಾಗಿದ್ದು, ಶಿವಮೊಗ್ಗ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಹೊಸಹಳ್ಳಿ ತಾಂಡ್ಯ ಗ್ರಾಮದ ವಾಸಿಯಾದ ಗೋವಿಂದ ನಾಯ್ಕ 75 ವರ್ಷ ಮತ್ತು ಅವರ ಪತ್ನಿ ನಾಗಿಬಾಯಿ 60 ವರ್ಷ ಇವರು ಬೈಕ್ನಲ್ಲಿ ಪೆಟ್ರೋಲ್ ಹಾಕಿಸಿಕೊಂಡು ಅತ್ತಿಘಟ್ಟ ಗ್ರಾಮ ಮಾರ್ಗವಾಗಿ ಮನೆಗೆ ಮರಳುವ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಬೈಕ್ ಚಾಲಕ ಸಂತೋಷ್ ನಾಯ್ಕ್ ಅವರಿಗೆ ತೀವ್ರ ಗಾಯಗಳಾಗಿದ್ದು, ಅಜ್ಜಂಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯ ನಂತರ ಅವರನ್ನು ಶಿವಮೊಗ್ಗದ ಮೆಗ್ಗಾನ್ ಜಿಲ್ಲಾ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಎಂದು ತಿಳಿದು ಬಂದಿದೆ. ಸ್ಥಳೀಯರ ಪ್ರಕಾರ ಇನೋವಾ ಕಾರ್ ಅಜ್ಜಂಪುರ ದಿಕ್ಕಿನಿಂದ ಅತಿ ವೇಗದಲ್ಲಿ ಬರುತ್ತಿದ್ದ ವೇಳೆ ನಿಯಂತ್ರಣ ತಪ್ಪಿ ನೇರವಾಗಿ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಅಪಘಾತದ ತೀವ್ರತೆಯಿಂದ ಬೈಕ್ ಸಂಪೂರ್ಣವಾಗಿ ನಾಶವಾಗಿದ್ದು, ದಂಪತಿಗಳು ಸ್ಥಳದಲ್ಲೇ ಮೃತರಾಗಿದ್ದಾರೆ. ಮೃತ ದಂಪತಿಗೆ ಒಬ್ಬ ಗಂಡು ಮಗನಿದ್ದು, ಅವನು ಅಂಗವಿಕಲನಾಗಿದ್ದಾನೆ. 2 ಹೆಣ್ಣು ಮಕ್ಕಳು ಮದುವೆಯಾಗಿ ಬೇರೆಡೆ ನೆಲೆಸಿದ್ದಾರೆ. ಕುಟುಂಬದಲ್ಲಿ ಆಧಾರವಿಲ್ಲದ ದುಃಖಕರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಘಟನೆಯಿಂದ ಮಾಕನಹಳ್ಳಿ ಅಜ್ಜಂಪುರ ರಸ್ತೆಯಲ್ಲಿ ಕೆಲಕಾಲ ಸಂಚಾರ ಅಸ್ತವ್ಯಸ್ತಗೊಂಡಿತು. ನಂತರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದರು. ಅಜ್ಜಂಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವೀರೇಂದ್ರ ಮತ್ತು ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪಂಚನಾಮೆ ನಡೆಸಿ ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ. ಭಾನುವಾರ ರಾತ್ರಿ ಗೋವಿಂದ ನಾಯ್ಕ ಹಾಗೂ ನಾಗಿಬಾಯಿ ಅವರ ಮೃತದೇಹಗಳನ್ನು ಅಜ್ಜಂಪುರ ಸರ್ಕಾರಿ ಆಸ್ಪತ್ರೆಗೆ ಕೊಂಡೊಯ್ದು ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ನಂತರ ಅಂತ್ಯಕ್ರಿಯೆ ಹೊಸಹಳ್ಳಿ ತಾಂಡ್ಯದಲ್ಲಿ ನೆರವೇರಿಸಲಾಗುವುದೆಂದು ಕುಟುಂಬಸ್ಥರು ತಿಳಿಸಿದರು. ಈ ದುರ್ಘಟನೆಯು ಹೊಸಹಳ್ಳಿ ತಾಂಡ್ಯ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಶೋಕದ ವಾತಾವರಣವನ್ನು ಸೃಷ್ಟಿಸಿದೆ. ವರದಿ ಪ್ರದೀಪ್ HE ತರೀಕೆರೆ, ಪ್ರಜಾಪವರ್ ನ್ಯೂಸ್. ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಭರ್ಜರಿ ಜಯ. ಮೂಡಿಗೆರೆ ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಂದರೆ ಟಿಎಪಿಎಂಎಸ್ ಚುನಾವಣೆಯಲ್ಲಿ
ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಎನ್ಡಿಎ ಅಭ್ಯರ್ಥಿಗಳು ಭರ್ಜರಿ ಜಯ ದಾಖಲಿಸಿದ್ದಾರೆ. ಒಟ್ಟು 8 ಸ್ಥಾನಗಳಲ್ಲಿ 7 ಸ್ಥಾನಗಳನ್ನು ಮೈತ್ರಿಕೂಟದ ಅಭ್ಯರ್ಥಿಗಳು ಗೆದ್ದಿದ್ದು, ಕಾಂಗ್ರೆಸ್ಗೆ ಕೇವಲ 1 ಸ್ಥಾನ ಸಿಕ್ಕಿದೆ. ಈ ಫಲಿತಾಂಶದೊಂದಿಗೆ ಕಾಂಗ್ರೆಸ್ಗೆ ತೀವ್ರ ಮುಖಭಂಗ ಉಂಟಾಗಿದೆ. ಇನ್ನು ಈ ಚುನಾವಣೆಯನ್ನು ಮೂಡಿಗೆರೆಯ ಬಂಡೆ ಯುವ ನಾಯಕ ಪಟ್ಟದೂರು ಪುಟ್ಟಣ್ಣ ಅಲಿಯಾಸ್ ಅನುಕುಮಾರ್ ಅವರು ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡು ತಮ್ಮ ತಂಡವನ್ನು ವಿಜಯಶೀಲರನ್ನಾಗಿ ಮುನ್ನಡೆಸಿದ್ದಾರೆ. ಅವರು ಸ್ವತಃ ಸ್ಪರ್ಧಿಸಿ ಭರ್ಜರಿಯಾಗಿ ಗೆಲುವು ಸಾಧಿಸಿದ್ದು, ಮೈತ್ರಿಕೂಟದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಈ ಬಾರಿ ಮೂಡಿಗೆರೆಯ ಟಿಎಪಿಎಂಎಸ್ ಚುನಾವಣೆ ರಾಜಕೀಯವಾಗಿ ಕುತೂಹಲ ಕೆರಳಿಸಿದ ಕಣವಾಗಿತ್ತು. ಮತದಾರರ ವಿಶ್ವಾಸವನ್ನ ಗೆದ್ದ ಎನ್ಡಿಎ ಮೈತ್ರಿಕೂಟ ಮತ್ತೊಮ್ಮೆ ತನ್ನ ಸಂಘಟನೆ ಶಕ್ತಿ ಮತ್ತು ನಾಯಕತ್ವವನ್ನು ಸಾಬೀತುಪಡಿಸಿದೆ. ವರದಿ ಮೂಡಿಗೆರೆ ಪ್ರತಿನಿಧಿ ಪ್ರಕಾಶ್ ಬಕ್ಕಿ, ಪ್ರಜಾಪವರ್ ಟಿವಿ, ಮೂಡಿಗೆರೆ. ಶಾಸಕರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇದ್ದರೆ ಭದ್ರಾ ಜಲಾಶಯದಿಂದ ನೀರು ಬಿಡಿಸಿ, 2ನೇ ಬೆಳೆಗೆ ನೀರು ಕೊಡಿಸಿ ಎಂದು ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಸವಾಲೆಸೆದರು. ರವಿವಾರದಂದು ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ತುಂಗಭದ್ರಾ ಜಲಾಶಯದಿಂದ 2ನೇ ಬೆಳೆಗೆ ನೀರನ್ನು ಬಿಡುವ ಕುರಿತು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಹತ್ವದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಹಂಪನಗೌಡ ಬಾದರ್ಲಿಗೆ ತಿರುಗೇಟು ನೀಡಿದರು. ಬೇಸಿಗೆ ಬೆಳೆಗೆ ನೀರು ಕೊಡುವಷ್ಟು ಜಲಾಶಯದಲ್ಲಿ ನೀರಿದೆ. ಇನ್ನು ಒಳಹರಿವು ಹೆಚ್ಚಾಗಿ ಬರುವ ಸಾಧ್ಯತೆಗಳಿದ್ದು, ರೈತರ ಹಿತದೃಷ್ಟಿಯಿಂದ ವಿಚಾರ ಮಾಡಿ ಆಡಳಿತ ಪಕ್ಷದ ಶಾಸಕರು, ಸಚಿವರು ನೀರು ಕೊಡಿಸುವ ಕೆಲಸ ಮಾಡಬೇಕು. ರಾಜಕೀಯ ಉದ್ದೇಶವಿಟ್ಟುಕೊಂಡು ನಾವು ಟೀಕೆ ಮಾಡ್ತಿಲ್ಲ, ಎಲ್ಲರೂ ಸೇರಿ ರೈತರಿಗೆ ಅನುಕೂಲ ಮಾಡಬೇಕೆನ್ನುವ ಉದ್ದೇಶವಾಗಿ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ ನಾಡಗೌಡ, ನಗರ ಘಟಕದ ಅಧ್ಯಕ್ಷ ರವಿಗೌಡ ಪನ್ನೂರು ಮತ್ತು ನಗರಸಭೆ ಸದಸ್ಯ ಕೆ ಜಿಲಾನಿ ಪಾಷಾ ಮತ್ತು ಚಂದ್ರಶೇಖರ ಮೈಲಾರ, ಮುಖಂಡರಾದ ಜಿ ಸತ್ಯನಾರಾಯಣ, ಅಶೋಕಗೌಡ ಗದ್ರಟಗಿ ಮತ್ತು ಅಲ್ಲಮ ಪ್ರಭು ಪೂಜಾರ್ ಮತ್ತು ಎಸ್ಪಿ ಟೇಲರ್ ಮತ್ತು ನಿರುಪಾದೆಪ್ಪ ಸುಕಲಾಪೇಟೆ, ಶಿವನಗೌಡ ಗೋರೆಬಾಳ, ಧರ್ಮನಗೌಡ ಮಲ್ಕಾಪುರ ಮತ್ತು ಅಜಯ್ ದಾಸರಿ, ಜೀವನ್ ಕುಮಾರ್ ಮತ್ತು ಆಸಿಫ್ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು. ವರದಿ ವೆಂಕಟೇಶ ನಾಯಕ, ಪ್ರಜಾಪವರ್ ಟಿವಿ, ಸಿಂಧನೂರು. ಒಂಥರ ಅಸಮಾಧಾನದ ಹೇಳಿಕೆ. ಯಾಕಂದರೆ ಈ ನೀರಿನ ವಿಚಾರ ಇಲ್ಲಿ ನಾವು ರಾಜಕೀಯ ದುರುದ್ದೇಶ ಇಟ್ಕೊಂಡು ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥ ಈಗಾಗಲೇ ನಾಡಗೌಡ ಹೇಳಿದಂತೆ ಎಲ್ಲ ಪಕ್ಷದವರನ್ನು ಕರೆದಿದ್ದಾಗಿದೆ. ಯಾರು ಊರಾಗಿ ಇರ್ತಿಲ್ಲ ಅನ್ನೋದು ಬೇರೆ ಮಾತು. ಕರೆದದ್ದಾಗಿದೆ. ಕರೆದ ನಂತರ ಇವತ್ತಿನ ನೀರಿನ ಲಭ್ಯತೆಯ ಆಧಾರದ ಮೇಲೆ ಬೇಸಿಗೆ ಬೆಳೀಲಿಕ್ಕೆ ಕೊಡಬಹುದು ಅನ್ನುವ ಲೆಕ್ಕಾಚಾರದ ಮೇಲೆ ನಮ್ಮ ಸಭೆ ಕರೆದು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥ. ಅದು ಹಂಪನಗೌಡರು ಯಾವುದೇ ಆಲೋಚನೆ ಮಾಡಲಾರ್ದೆ ಮತ್ತು ಈ ಪ್ರೋರೇಟಾ ಇಟ್ಕೊಂಡೇನೆ ಅವ್ರು ಹೇಳಿದ್ದಾರೆ. ಈ ಪ್ರೋರೇಟಾ ಜೂನ್ 6ನೇ ತಾರೀಕು ತಯಾರಾಗಿರ್ತಕ್ಕಂಥ ಪ್ರೋರೇಟಾ. ಜೂನ್ ಅದು ಹಿಂದೂ ವರ್ಷಕ್ಕೆ ಹೋಗುತ್ತೆ. ಜೂನ್ 6ಕ್ಕೆ ಇದು ಪ್ರೋರೇಟಾ ತಯಾರಾಗಿದೆ. ಜೂನ್ 6ಕ್ಕೆ ತಯಾರಾಗಬೇಕಾದ್ರೆ ಅಕ್ಟೋಬರ್ 30ರವರೆಗೆ ಎಷ್ಟು ನೀರು ಸಿಗಬಹುದು ಅಂದಾಜು ಲೆಕ್ಕಾಚಾರದ ಮೇಲೆ, ಅಂದರೆ ಹಿಂದಿನ 15 ವರ್ಷದ ರಿಕಾರ್ಡ್ ಆಧಾರ ಇಟ್ಕೊಂಡವರು ನಮಗಿಷ್ಟು ಅಕ್ಟೋಬರ್ 30ರೊಳಗೆ ಇಷ್ಟು ನೀರು ಶೇರ್ ಸಿಗಬಹುದು, ಇಷ್ಟು ಹಂಚಿಕೆ ಅದ್ರ ಪ್ರಕಾರ ಅವ್ರು ಹಂಚಿಕೆ ಮಾಡಿರ್ತಕ್ಕಂಥದ್ದು ಈ ಪ್ರೋರಾಟ ಹೇಳಿದ್ರು. ಈ ವರ್ಷ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ಸತತವಾಗಿ ಇನ್ಫ್ಲೋ ಬಂದಿದೆ, ಹೆಚ್ಚೆಚ್ಚು ಇನ್ಫ್ಲೋ ಬಂದಿದೆ. ಹಾಗಾಗಿ ಜೂನ್ನಿಂದ ಅಪ್ ಅಕ್ಟೋಬರ್ವರೆಗೆ ಅವರು ಈ ಪ್ರೋರಾಟ ತಯಾರು ಮಾಡುವಂಥ ಸಂದರ್ಭದಲ್ಲಿ ಏನು ನೀರಿನ ಲೆಕ್ಕಾಚಾರ ಹಾಕಿರ್ತಾರೆ ಇನ್ಫ್ಲೋ, ಅದಕ್ಕಿಂತ ಹೆಚ್ಚಿಗೆ ಇನ್ಫ್ಲೋ ಬಂದಿದೆ ಅನ್ನುವಂಥದ್ದು ನಮ್ಮ ವಾಸ. ಇವತ್ತಿಗೇನು ನಾಡಗೌಡ ಹೇಳಿದಂಗೆ ಇವತ್ತೇನಿಗೆ 6ನೇ ತಾರೀಕು ಮತ್ತೆ ಪ್ರೋವೈಡ್ ಮಾಡ್ತಾರೆ,
ಆ ತಯಾರಾದಾಗ ನಮಗೆ ನೀರಿನ ಲಭ್ಯತೆ ಅಂಕಿ ಸಂಖ್ಯೆ ಸಮೇತ ನಮಗೆ ಗೊತ್ತಾಗ್ತದೆ. ಇವತ್ತು ನಾವು ಹೇಳೋದು ಕೂಡ ಪರ್ಫೆಕ್ಟ್ ಅಲ್ಲ, ಅಪ್ಪರ್ಗೌಡ ಹೇಳೋದು ಪರ್ಫೆಕ್ಟ್ ಅಲ್ಲ, ನಾವು ಯಾರು ಹೇಳೋದು ಕೂಡ ಪರ್ಫೆಕ್ಟ್ ಅಲ್ಲ. ಹಾಗಾಗಿ ಇನ್ನೊಂದು ಪ್ರೋಗ್ರಾಮ್ ತಗೊಂಡಾಗ ನಮ್ಮ ನೀರಿನ ಪಾಲು ಎಷ್ಟು ಬರುತ್ತೆ, ಎಷ್ಟು ಇನ್ಫ್ಲೋ ಬಂದಿದೆ, ಎಷ್ಟು ನೀರು ಉಳಿತದೆ, ಎಷ್ಟು ನಮಗೆ ಸಿಗಬಹುದು ಅನ್ನೋದು ಖಚಿತವಾದಂಥ ಅಂಕಿ ಸಂಖ್ಯೆಗಳು ನಮಗೆ ಗೊತ್ತಿರ್ತದೆ, ಸಾಧ್ಯ ಆಗ್ತದೆ. ಇದ್ಯಾಕೆ ಅಪ್ಪರ್ಗೌಡರಿಗೆ ಗೊತ್ತಾಗಲಿಲ್ಲ? ಶಾಸಕರಾದವರು ಇಷ್ಟೆಲ್ಲ ಅಂಕಿ ಸಂಖ್ಯೆ ಇಟ್ಕೊಂಡಿರ್ತಕ್ಕಂಥವ್ರು ಇದನ್ನು ತಿಳ್ಕೊಳ್ಬೇಕಾಗಿತ್ತೇನೋ ಅಂತ ನನಗೆ ಅನಿಸ್ತದೆ. ಅದಕ್ಕೆ ನಾನು ಅವಸರದ ಹೇಳಿಕೆ ಅದು ಅಸಮಾಧಾನ ಹೇಳಿ ನಾವೆಲ್ಲೂ ಅಪ್ಪರ್ಗೌಡ ಹೆಸರು ಬಳಸ್ಕೊಂಡು ಅಪ್ಪರ್ಗೌಡ ಟೀಕೆ ಮಾಡೇನು ನಾವು ಹೇಳಿಕೆ ಮಾಡಿಲ್ಲ, ಮಾತಾಡಿಲ್ಲ. ಎರಡನೇ ಬೆಳೆಗೆ ನೀರಿಲ್ಲ ಅಂತ ಈಗ ಯಾಕೆ ನೀವು ತೀರ್ಮಾನ ಮಾಡ್ತೀರಿ? ಎಡೆ ಬೆಳೆಗೆ ನೀರಿಲ್ಲ ಅಂದರೆ ಅವತ್ತು ಸಭೆ ಕರೆದು ನೀರಿಲ್ಲ ಅಂತ ತೀರ್ಮಾನ ಮಾಡಿದ್ರಿ, ಅದು ಬೇರೆ ಮಾತು. ಈಗಲೇ ನೀವು ಯಾಕೆ ಜನರ ದಾರಿ ತಪ್ಪಿಸ್ತೀರಿ ಅಂತ ಕೇಳಿದ್ರಿ. ಇವತ್ತು ಅವರು 10ನೇ ತಾರೀಕಿಗೆ ಸಭೆ ಕರೆದು ತೀರ್ಮಾನ ಮಾಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ಅಂದರೆ ನಿನ್ನೆ ಇದನ್ನು ನಿಮ್ಮ ಕೈ ಹಾಕಿಕೊಟ್ಟು ಹಂಪನಗೌಡರು ಹೇಳಿದರು, 24 TMC ನೀರಿದೆ ನಮ್ಗೆ, 24 TMCಯಲ್ಲಿ ಬೆಳೆ ಬೆಳಿಬೋದಾ ಅಂತ ಅವ್ರು ಕೇಳಿದರು. ಇದು ಪ್ರೊರಟ ಏನಿದೆ ಅವ್ರು ಹೇಳಿದರು, ಪ್ರೊರಟಾದ ಮೇಲೆ ಇವತ್ತು ಹೊಸ ಪ್ರೊರಟ ಇನ್ನೂ ತಯಾರಾಗಿಲ್ಲ. ತಯಾರಾಗಲಾರ್ದೆ ನೀವು ದಾರಿ ತಪ್ಪಿಸ್ತಾ ಇದ್ದೀರಿ, ನೀವು ತಪ್ಪಿಸ್ತಾ ಇದ್ದೀರಿ. ಇವತ್ತು ನನಗೆ ನಿನ್ನೆ ದಿನ ಶಾಸಕರು ವಿರೂಪಾಕ್ಷಪ್ಪನವರು ನಾಡಗೌಡರಿಗೆ ನೀರಿಲ್ಲ ಅಂತ ಗೊತ್ತಿಲ್ಲೇನು, ಗೊತ್ತಿದ್ದು ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವ ಆರೋಪವನ್ನು ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ತಂಗಡಿಗೆ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಮಗೆ ಈ ಸರ್ಕಾರ ಮೊದಲು ಏನು ಹೇಳಿತು, ಬೇಸಿಗೆ ಬೆಳೆಗೆ ನೀರಿಲ್ಲ. ಕಾರಣ ಏನು ಅಂದರೆ ಎಲ್ಲ 32 ಗೇಟ್ಗಳನ್ನು ಕುಂದಿರಿಸಬೇಕು, ಅದಕ್ಕೆ ನೀರು ಕೊಡೋಕ್ಕಾಗಲ್ಲ. ಹೌದು ತಾನೇ? ನೀವೆಲ್ಲ ಮಾಧ್ಯಮದವರು ಅದನ್ನೇ ಹೇಳಿದ್ವಿ, ಸದನದಲ್ಲೂ ಕೂಡ ಅದೇ ರೀತಿ ಚರ್ಚೆ ಆಗಿದೆ. ನಾವು 6 ತಿಂಗಳ 7 ತಿಂಗಳ ಗೇಟ್ ಕುಂದಿಸಬೇಕು ಅಂತೇಳಿ ತಂಗಡಿಗೆ ಅವರು ಸ್ಟೇಟ್ಮೆಂಟ್ ಮಾಡಿದರು. ನಾನು ಅದನ್ನು ನೋಡಿದ ಮೇಲೆ ಇದಕ್ಕೆ ಅಷ್ಟು ದಿನ ಬೇಕಾ ಅಂತ ಕನ್ಫರ್ಮ್ ಮಾಡೋದಕ್ಕೆ ಕನಯ್ಯನಾಡು ಹತ್ರ ಹೋಗಿ ಕೇಳಿದ ಮೇಲೆ ಅವರೇನು ಮಾಹಿತಿ ಕೊಟ್ಟರು, ಆ ಮಾಹಿತಿಯ ಮೇಲೆ ವಿರೂಪಾಕ್ಷಪ್ಪನವರು ನಾವು ಮಾತಾಡಿ ಎಲ್ಲರೂ ಸಭೆ ಕರೆಯೋಣ, ಇದರಲ್ಲಿ ರಾಜಕೀಯ ಬಳಸೋದು ಬೇಡ ಅನ್ನೋ ಉದ್ದೇಶದಿಂದ ಎಲ್ಲ ಜಿಲ್ಲೆಗಳ ಶಾಸಕರುಗಳಿಗೂ ಕರೆದಿದ್ದೀವಿ. ಆ ಸಭೆಗೆ ಕಾಂಗ್ರೆಸ್ನ ಯಾವ ಶಾಸಕರು ಬರೆಯಲು ಉಳ್ಳೋರೆಲ್ಲ ಬಂದಿದ್ದರು. ಆವತ್ತು ನಾವು ತೀರ್ಮಾನ ಮಾಡಿದ್ದು, ಒಂದು ನಿಯೋಗ ತೆಗೆದುಕೊಂಡೋಗಿ ಈ ಗೇಟಿನ ಸಲುವಾಗಿ ಗಲಾಟೆ ಮಾಡ್ತಾ ಇದ್ದಾರೆ, ಎಕ್ಸ್ಪರ್ಟ್ ಹೇಳ್ತಾ ಇದ್ದಾರೆ ಅಕ್ರಮ ಹೋಮ್ಸ್ಟೇ ರೆಸಾರ್ಟ್ಗೆ ಅವಕಾಶ ಇಲ್ಲ, ವನ್ಯಜೀವಿ ಸಂಘರ್ಷ ತಡೆಗೆ ತಜ್ಞರ ಸಮಿತಿ ರಚನೆ. ಸಚಿವ ಈಶ್ವರ್ ಖಂಡ್ರೆ. ರೈತ ಮುಖಂಡ ಮಹೇಶ್ ಕುಮಾರ್ ಅವರಿಂದ ಸಚಿವರಿಗೆ ಮನವಿ ಸಲ್ಲಿಕೆ. ಚಾಮರಾಜನಗರ.
ರಾಜ್ಯದ ಯಾವುದೇ ಅರಣ್ಯ ಪ್ರದೇಶದಲ್ಲಿ ಅಕ್ರಮ ಹೋಮ್ ಸ್ಟೇ ಅಥವಾ ರೆಸಾರ್ಟ್ಗಳಿಗಾಗಲಿ ಅಕ್ರಮ ಕಲ್ಲು ಗಣಿಗಾರಿಕೆಗಾಗಲಿ ನಮ್ಮ ಸರ್ಕಾರ ಅವಕಾಶ ನೀಡಿಲ್ಲ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟಪಡಿಸಿದರು. ಚಾಮರಾಜನಗರದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ತಡೆಗೆ ಅಧಿಕಾರಿಗಳು ರೈತರ ಸಭೆ ನಡೆಸಿ ಅವರು ಮಾತನಾಡಿ, ಅರಣ್ಯ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ, ಹೋಮ್ ಸ್ಟೇ, ರೆಸಾರ್ಟ್ ನಡೆಯುತ್ತಿದ್ದರೆ ಸ್ಪಷ್ಟ ದೂರು ಬಂದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸುವ ಭರವಸೆಯನ್ನ ನೀಡಿದರು. ಪ್ರತಿಯೊಂದು ಜೀವವೂ ಅಮೂಲ್ಯ, ಒಬ್ಬರು ಸಾವಿಗೀಡಾಗಬಾರದು ಎಂಬುದು ಸರ್ಕಾರ ನಿಲುವಾಗಿದೆ. ಇನ್ನು ಆದರೂ ಕೂಡ ನಮ್ಮ ಕೈಮೀರಿ ಇಂತಹ ಘಟನೆಗಳು ಸಂಭವಿಸುತ್ತಿವೆ. ಈ ನಿಟ್ಟಿನಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ನಿಯಂತ್ರಿಸಲು ನಿಯಂತ್ರಣಾ ಕಾರ್ಯಪಡೆ ರಚಿಸಲಾಗುತ್ತಿದೆ. ಇದರಲ್ಲಿ ಸ್ಥಳೀಯರನ್ನ ಸೇರಿಸಲಾಗುವುದು ಎಂದರು. ಮತ್ತು ರೈತ ಮುಖಂಡರಿಂದ ಸಚಿವರಿಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ, ವಿಶ್ವ ರೈತ ಸಂಘಟನಾ ಸದಸ್ಯರು ಹಾಗೂ ಪಾರಂಪರಿಕ ವೈದ್ಯರಾದ ಎಚ್.ಸಿ. ಮಹೇಶ್ ಕುಮಾರ್ ಸಚಿವ ಈಶ್ವರ್ ಬಿ ಖಂಡ್ರೆ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಈ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ. ವೆಂಕಟೇಶ್, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪ, ಸಂಸದ ಸುನೀಲ್ ಬೋಸ್ ಮತ್ತು ಶಾಸಕರಾದ ಸಿ. ಪುಟ್ಟರಂಗಶೆಟ್ಟಿ ಮತ್ತು ಎ.ಆರ್. ಕೃಷ್ಣಮೂರ್ತಿ, ಎಚ್.ಎಂ. ಗಣೇಶ ಪ್ರಸಾದ ಮತ್ತು ಎಂ.ಆರ್. ಮಂಜುನಾಥ್ ಮತ್ತು ಅನಿಲ್ ಚಿಕ್ಕಮಾದು, ದರ್ಶನ್, ಧ್ರುವನಾರಾಯಣ್ ಹಾಗೂ ನಗರಸಭಾ ಅಧ್ಯಕ್ಷ ಸುರೇಶ್, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಎಚ್.ವಿ. ಚಂದ್ರು, ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು, ರೈತರು, ದಲಿತ ಮುಖಂಡರು ಭಾಗವಹಿಸಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಪ್ರಜಾ ಪವರ್ ಟಿವಿ, ಚಾಮರಾಜನಗರ. ಮಾಡಿದೀವಿ, ದುಡ್ಡು ಬಂದ್ರೆ ಮಾಡ್ತೀವಿ. ಹೆಚ್ಚು ಕಡಿಮೆ 2 ವರ್ಷದಿಂದ ಇದನ್ನ ಹೇಳ್ಕೊ ಬರ್ತಾ ಇದ್ದಾರೆ. ನಮಗೆ ದಿನನಿತ್ಯ ಅವಳಿ ಈ ಕೇಳಿ ನೋಡಿ, ನಮಗೆ ಕುಂಬೇಶ್ವರ, ಕಾಳಿಕೊಂಬಿ, ವಂಡರ್ಬಾಳು ವರ್ಗೆ ನೀವು ನಿನ್ನೆ ಮೊನ್ನೆವರೆಗೂ ಕೂಡ ಆನೆಗಳು ಬಂದಿದ್ದಾವೆ. ಪ್ರತಿದಿನ ನೆನ್ನೆನೂ ಬಂದಿದೆ. ಕಾಳಿಕಂಬ ಕಾಲೋನಿ, ವಂಡರ್ವಾಡಿ, ಈ ಕಡೆ ಕುಂಬೇಶ್ವರ ಕಾಲೋನಿ, ನೀವು ಮಲ್ಲೇದೇವಳಿಗಂತೂ ದಿನನಿತ್ಯ ಕಾರಣ ಅದು ಕಾರಣ ಅವರಿಗೆ ನಮಗೆ ಚಾನಲ್ ಬಲದಂಡನಾದ ಇದನ್ನು ಅತ್ಯಂತ ಗಂಭೀರತೆಯನ್ನು ನಾನು ಪರಿಗಣನೆ ಮಾಡಿ ನಾನೇ ಒಂದು ಸಲಹೆ ಮಾಡ್ತೀನಿ, ಅಲ್ಲಿಗೆ ಬರ್ತೀನಿ, ಹರಿಯಾಗಿ ಬರ್ತೀನಿ, ಅಲ್ಲೇ ಬಂಡೀಪುರದಲ್ಲಿ ಮಾಡೋಣ. ನಾನು ಸಲಹೆ ಮಾಡ್ತೀನಿ. ಮೊದಲು ಬಂಡೀಪುರದಲ್ಲಿ ಕೋಂಬಿಂಗ್ ಆಪರೇಷನ್ ನಡೀತಾ ಇದೆ. ಎಲ್ಲಾ ಹಿರಿಯ ಅಧಿಕಾರಿಗಳು ಅಲ್ಲೇ ಸೇರ್ಕೊಂಡ್ಬಿಟ್ರೆ ಅಲ್ಲೇ ಕೋಂಬಿಂಗ್ ಆಪರೇಷನ್ ಅಲ್ಲಿ ಅದಕ್ಕೆ ಅಡೆತಡೆ ಉಂಟಾಗ್ತದೆ. ಚಾಮರಾಜನಗರದಲ್ಲಿ ಮಾಡೋಣ ಅಂತ ಹೇಳಿ ಮಾನ್ಯ ವೆಂಕಟೇಶ್ವರು, ಮಾದೇವಪ್ಪನವರು ಹೇಳಿದ್ದಕ್ಕಾಗಿ ಇವತ್ತು ನಿಮ್ಮ ಜೊತೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಉತ್ತಮವಾದಂತಹ ಸಲಹೆ ಕೊಡ್ತಾ ಇದ್ದೀವಿ. ನಾವು ಸಲಹೆ ಕೊಡಿ, ಸಮಿತಿ ಮಾಡೋದಿರ್ಬೋದು, ಕಾರ್ಯಪಡೆ ಮಾಡೋದಿರ್ಬೋದು, ಇನ್ನಿತರ ಏನೇನು ವಿಷಯಗಳಿದ್ದಾವೆ ಅವೆಲ್ಲವೂ ನೋಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ದಯವಿಟ್ಟು ರಿಪೀಟ್ ಮಾಡೋದು ಬೇಡ. ಏನ್ ಸಲಹೆ ಹೇಳ್ತೀರಿ ಹೇಳಿ, ಅದನ್ನು ಆದಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಅನ್ನುವಂತ ಭರವಸೆ ಕೊಡ್ತಾ ಇದ್ದೀವಿ. ಹೇಳಿ. ಬಾರ್ಡರ್ ಅಲ್ಲಿ ಚೈನ್ ಲಿಂಕ್ ಫೆನ್ಸ್ ಗಳನ್ನ ಹಾಕಿದ್ರೆ ಏನಾಗುತ್ತೆ, ಹುಲಿಗಳು ಆಚೆ ಬರುತ್ತೆ. ಬತ್ತಿಗೆ ಏನು ನಮ್ಮ ಎಲಿಫೆಂಟ್ ರೈಲ್ವೆ ಕಂಬಗಳಿದೆ ಅದನ್ನ 10 ಅಡಿಗೆ ಎತ್ತರಿಸಿ ಅಲ್ಲಿ ನೀವು ಚೈನ್ ಲಿಂಕ್ ಫೆನ್ಸ್ ಗಳನ್ನ ಹಾಕಿದ್ರೆ ಹುಲಿಗಳು ಆಚೆ ಬರಲ್ಲ. ಆದಷ್ಟು 90 ನೆಟ್ ಮಾಡೋದು ಅಂದ್ರೆ ನಮ್ಗೆ ಗೊತ್ತಾಯ್ತಾ ಇಲ್ಲ. ನಾವು ದಯಮಾಡಿ ಅದಕ್ಕೂ ಕೂಡ ನಮ್ಗೆ ಪರ್ಮಿಷನ್ಸ್ ಕೊಡ್ಬೇಕು. ಆ ಕುಣಿಜನೂರು ಅರಣ್ಯದಿಂದ ನಮ್ಮ ಗ್ರಾಮಗಳನ್ನ ಕೈ ಬಿಡಿಸ್ಕೊಡ್ಬೇಕು ನೀವು. ಮತ್ತೆ ಸುತ್ತೂರು ಇರಿಸುವಾಡಿ ಅಲ್ಲಿ ಜಮೀನು ಅರಣ್ಯದ ಒಂದು ನಂಬರ್ ಕೊಟ್ಟು ನಮ್ಗೆ ಅನುಕೂಲ ಇರ್ತಾರೆ. ಇದು ನಿಲ್ಬೇಕು. ಯಾಕಂದ್ರೆ ಪ್ರಾಣಿ ಅಂದ್ಮೇಲೆ ಅವರು ಇವರು ಅಂತ ಅಧಿಕಾರಿಗಳು ತಾರತಮ್ಯ ಮಾಡಬಾರ್ದು. ಅವ್ರು ಯಾರೇ ಆಗಿರ್ಲಿ ಅದೊಂದೇ ರೆಡಿ ಮಾಡ್ಬೋದು. ಮೂರನೇದು ಏನಂದ್ರೆ, ಮೊದಲು ಅರಣ್ಯ ಇಲಾಖೆ 10 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಯಾವುದೇ ಗಣಿಗಾರಿಕೆ ನೆರ ಮಾಡುವಂತ ಆದೇಶ ಇತ್ತು. ಈಗ ನೀವು ಹೇಗೆ ಮಾಡಿದ್ದಾರೆ ಅಂದ್ರೆ, ರಾಜಕಾರಣಿಗಳು ತಮ್ಮ ಲಾಭಕ್ಕಾಗಿ ಏನ್ ಮಾಡಿದ್ದಾರೆ, 1 ಕಿಲೋಮೀಟರ್ ತಂದಿದ್ದಾರೆ. ಇದು ನಿಲ್ಬೇಕು. ತುಂಬಾ ಸೀರಿಯಸ್ ವಿಚಾರ ಆಗ್ತಾ ಇರೋದ್ರಿಂದ ಅದ್ರ ಸಂತತಿಗಳನ್ನು ಕಡಿಮೆ ಮಾಡಕ್ಕೆ ಪ್ಲಾನ್ ಮಾಡಬೇಕು. ಒಂದು 3 ವರ್ಷ ಬ್ರೇಕ್ ಕೊಟ್ಟು ಮಾಡುವಂಥದ್ದು ಅರಣ್ಯ ಇಲಾಖೆಯಲ್ಲಿ ಆನೆಗಳಿಗಿತ್ತು ಹಿಂದೆ. ಆ ಥರ ಸಂತತಿಗಳನ್ನ ಕಡಿಮೆ ಮಾಡಕ್ಕೆ ಒಂದು ಪ್ರಯತ್ನ ಮಾಡಿದ್ರೆ ಅವರುಗಳು ಕಡಿಮೆ ಆಗ್ಬೋದು ಅನಿಸುತ್ತೆ. ಮೂರನೇದು, ಯಾರೇ ಸಲಹೆ ಕೊಟ್ಟರು ಕೂಡ ಏನು ಇವತ್ತು ಅರಣ್ಯ ಮಂತ್ರಿ ಮತ್ತು ಉಸ್ತುವಾರಿ ಸಚಿವ ಮಾದೇವಪ್ಪನವರು ಎಲ್ಲ ಸೇರಿ ಮಾತಾಡೋದು ಭಾಳ ಒಂದು ಸಮಾಧಾನವಾದರೂ ಕೂಡ ಇದು ಕಾರ್ಯಗತವಾಗಬೇಕು ಅಂತ ನನ್ನ ಒಂದು ಆಗ್ರಹ. ಯಾಕಂತಂದರೆ ಈ ಥರ ಸಭೆಗಳು ಬೇಕಾದಷ್ಟು ನಡೆದವೆ, ಬೇರೆ ನಡೆದರೆ ಅಧಿಕಾರಿಗಳು ಮಾಡ್ಯಾರೆ, ಏನೂ ಕೂಡ ಆಯ್ತಾ ಇಲ್ಲ. ಈಗ ಪ್ರಾಣಿ ಮತ್ತು ಮಾನವ ಸಂಘರ್ಷ ಆಯ್ತಾ ಇರೋದು ಮೇಯ್ನು ಗಣಿಗಾರಿಕೆ ನಡೆಯೋದ್ರಿಂದ. ಕಾಡಂಚಿನಲ್ಲಿ ಸೆನ್ಸಿಟಿವ್, ಎಕೋ ಸೆನ್ಸಿಟಿವ್ 10 ಕಿಲೋಮೀಟರ್ 25 ಕಿಲೋಮೀಟರ್ ನಡೆಯಕ್ಕಿಲ್ಲ ಅಂತದೆ. ಆ ಏನು ಸುಪ್ರೀಂ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ನಡೀತಾ ಇದೆ. ಇದನ್ನು ಕೂಡಲೇ ನಿಲ್ಲಿಸಿದ್ರೆ
ಬೇಕಾದಷ್ಟು ಸಂಘರ್ಷಗಳು ಪ್ರಾಣಿ ಮತ್ತು ಮಾನವ ಸಂಘರ್ಷಗಳು ನಿಲ್ತವೆ. ಒಂದು. ಎರಡನೇದು ರೆಸಾರ್ಟ್ಗಳು ಇವೆಲ್ಲ ಮಾಡ್ತಾ ಇರೋದು ಭಾಳ ಖಂಡನೀಯವಾದ ವಿಷಯ. ಅದು ಯಾತಕ್ಕೆ ಮಾಡಬೇಕು ಅನ್ನೆಲ್ಲವ. ಇವತ್ತು ಎಷ್ಟು ಲಕ್ಷೋಪಲಕ್ಷ ಜನ ಅಲ್ಲಿಗೆ ಟೂರ್ಗೆ ಹೋಗಿದ್ದಾರೆ, ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇದರಿಂದ ಅಲ್ಲಿ ಹೊಡೆತ ತಡನಾರದೆ ಪ್ರಾಣಿಗಳು ಬರ್ತಾವೆ. ಗಣಿಕಂಪನ ಈ ಮಾನವ ಅಲ್ಲಿ ಹೋಗಿ ಡಿಸ್ಟರ್ಬ್ ಮಾಡೋದು, ಇದನ್ನೆಲ್ಲ ಮಾಡ್ಕೊಂಡು ಸಫಾರಿ ಮಾಡಿ 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 ಎಲ್ಲ ಹಾಳು ಮಾಡ್ತಾವ್ರೆ. ಯಾತಕ್ಕೆ ಬೇಕು ಇವೆಲ್ಲ? ಬೇರೆ ಎಲ್ಲರೂ ಮಾಡಲಿ. ಇಲ್ಲಿ ಸಫಾರಿ ಮಾಡಿಬಿಟ್ಟು ಹಣ ಬರ್ತದ ಅಂತ ಮಾಡಿದ್ರೆ ಪ್ರಾಣಿಗಳೆಲ್ಲ ನಾಡು ಬರ್ತಾವೆ. ಆಮೇಲೆ ಕೈಗೆ ಮದ್ದುಗಳು, ನಾಡು ಮದ್ದುಗಳು ಕಡ್ಡಿಪೆಟ್ಟಿ ಸಿಗ್ತಾವೆ, ನಾಡು ಬಾಂಬ್ಗಳು. ಏನು ಅರ್ಥ? ಅರಣ್ಯ ಇಲಾಖೆ ಏನು ಮಾಡ್ತಾಯಿದ್ದು, ಪ್ರತಿ ಇಲಾಖೆಗಳು, ಜಿಲ್ಲಾಡಳಿತ ಏನು ಮಾಡ್ತಾಯಿದ್ದು. ಆದ್ದರಿಂದ ಇದಕ್ಕೆಲ್ಲ ಕಡಿವಾಣ ಹಾಕ್ಬಿಟ್ರೆ 99% ಪ್ರಾಣಿ ಮತ್ತು ಮಾನವ ಸಂಘರ್ಷ ನಡೆದಿಲ್ಲ. ಇದನ್ನು ಒತ್ತಾಯಪೂರ್ವಕ ಹೇಳಿದ್ದೀನಿ ನಾನು, ಅದನ್ನು ನಿಲ್ಲಿಸಬೇಕು ಅಂತ. ಎರಡನೇದು, ಕಬಿನಿ 2ನೇ ಹಂತದ ಬಗ್ಗೆ ಕೂಡ ಮಾದೇವಪ್ಪನವ್ರಿಗೆ ಮಾತಾಡದೆ ಅವರು ಶೀಘ್ರವಾಗಿ ಮಾಡ್ತೀನಿ ಅಂದರೆ AR ಕೃಷ್ಣಮೂರ್ತಿ ಹಗಲಿರುಳು ನಾನು ಇದಕ್ಕೋಸ್ಕರ ನಾನು ಪಣ ತೊಟ್ಟಿನಿ ಅಂತ ಅವರು ಭರವಸೆ ಕೊಟ್ಟರೆ ಅದು ಕೂಡ ಶೀಘ್ರವಾಗಿ ಆಗಬೇಕು ಅಂತ ನಾನು ಈ ಮೂಲಕ ಹೇಳ್ತಾ ಇರೋದು. ಯಾಕಂತಂದರೆ ಇದು ಸುಮಾರು ಅಂದ್ರೆ 4.25 ಲಕ್ಷ ಎಕರೆಗೂ ಹೆಚ್ಚು ನೀರುಣಿಸ್ಬೋದು ಇದರಿಂದ. ಎಲ್ಲ ಗುಳೆ ಹೋಗಿರೋಂಥ ರೈತರುಗಳೆಲ್ಲ ಬರ್ತಾರೆ. ಆದ್ದರಿಂದ ಇದನ್ನು ಮಾಡಬೇಕು. ಮಾನವ ಮತ್ತು ಪ್ರಾಣಿ ಸಂಘರ್ಷ ನಿಲ್ಲಿಸಬೇಕು ಮತ್ತು ಅಕ್ರಮ ಚಟುವಟಿಕೆಗಳು ಏನು ಅರಣ್ಯದಲ್ಲಿ ನಡೀತವೆ ಅವಕ್ಕೆಲ್ಲ ಕಡಿವಾಣ ಹಾಕಿದ್ರೆ ಇವತ್ತು ಪ್ರಾಣಿಗಳು ಉಳಿತವೆ, ಮಾನವರು ಉಳಿತಾರೆ ಮತ್ತು ಅವ್ರಿಗೂ ಒಳ್ಳೆಯದಾಗ್ತದೆ. ಇಷ್ಟೆಲ್ಲ ಮಾಡಬೇಕು ಅಂತ ಯಗ್ಗೋಡಿಪುರ ಮಹೇಶ್ ಕುಮಾರ್, ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಪಾರಂಪರಿಕ ವೈದ್ಯ ವಿಶ್ವರೈತ ಸಂಘಟನೆ ಸದಸ್ಯ ಆಗ್ರಹ ಮತ್ತು ಒತ್ತಾಯ ಎರಡೂ ಮಾಡ್ತಾ ಇದ್ದೀನಿ. ಆಲೂರು ಜಯಣ್ಣ ರೈತ. ಆಮೇಲೆ ಒಂಗೂರು ಭಾಗದಲ್ಲಿರ್ತಕ್ಕಂಥ ಜಮೀನು ಅರಣ್ಯದವರು ಎಕ್ಸ್ಪೋಸ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಆ ಟೈಮ್ನಲ್ಲಿ 2005-95 ಭಾರಿ ಮಳೆ ಇಲ್ಲದೆ ಬಹಳ ಕಷ್ಟಕರವಾಗಿತ್ತು. ಮಳೆ ಇದ್ದ ಸಂದರ್ಭದಲ್ಲಿ ಅದು ಕಾಡಾಗಿ ಬೆಳ್ಕೊಬಿಡ್ತು. ಜಮೀನು ಮಂಜೂರಾಗಿದೆ, ಆದ್ರೆ ಅಲ್ಲಿ ಜನಗಳಿಗೆ ಸಾಗುವಳಿ ಇದು ಅತ್ಯಂತ ದುಃಖಕರವಾದಂತಹ ಒಂದು ಸಂಗತಿ. ಇವತ್ತು ಪ್ರತಿಯೊಂದು ಜೀವವು ಅತ್ಯಮೂಲ್ಯವಾದ ಕುಟುಂಬದ ಯಾರೇ ಆಗಲಿದ್ರು ಆ ಕುಟುಂಬಕ್ಕೆ ಆಗುವ ನೋವು ಏನಿದೆಯಲ್ಲ ನಾವೆಲ್ಲರಿಗೂ ತಿಳಿದಿರುತ್ತದೆ. ಆ ಮನೆಗೆ ಆಧಾರವಾಗಿದ್ದವರು. ಇವತ್ತು ಇದು ಮಾನವ ಪ್ರಾಣಿ ಸಂಘರ್ಷ, ಇದಕ್ಕೆ ಶಾಶ್ವತವಾದಂತಹ ಪರಿಹಾರ ನಾವೆಲ್ಲ ಸೇರಿ ಕಂಡುಕೊಳ್ಬೇಕಾಗ್ತದೆ. ಸರ್ಕಾರನೇ ಮಾಡಲಿಕ್ಕೆ ಆಗೋದಿಲ್ಲ, ಸರ್ಕಾರ ಜೊತೆಯಲ್ಲಿ ತಾವೆಲ್ಲರೂ ಕೈ ಜೋಡಿಸಬೇಕಾಗ್ತದೆ. ಸಾರ್ವಜನಿಕರ ಸಹಕಾರ ಬೇಕಾಗ್ತದೆ. ಇವರು ಇವತ್ತಿಂದು ನಿನ್ನೆದಲ್ಲ, ತಲತಲಾಂತರದಿಂದ 100 ವರ್ಷಗಳಿಂದಲೂ ಇವತ್ತೆಲ್ಲೇಲಿ ಕಾಡಿದೆ, ಎಲ್ಲೆಲ್ಲಿ ವನ್ಯಜೀವಿಗಳಿದ್ದಾರೆ, ಅಲ್ಲೇ ಮಾನವ ಪ್ರಾಣಿ ಸಂಘರ್ಷ ಇದೆ. ತಮಗೂ ಎಲ್ಲ ಗೊತ್ತಿದೆ. ಈಗೇನು ಸ್ವಲ್ಪ ಮಟ್ಟಿಗೆ ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗ್ತಾ ಇದೆ? ನೀವೆಲ್ಲ ಹೇಳಿದ್ರಿ. ಈಗ ಏನು ಇಲ್ಲ, ಅಕ್ರಮವಾಗಿ ರಿಸಾರ್ಟ್ಗಳು ಬಂದಿದೆ, ಅಕ್ರಮವಾಗಿ ಸ್ಟೇ ಹೋಮ್ಗಳು ಬಂದಿದೆ. ಪದೇ ಪದೇ ಆ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ನಾನು ಒಂದು ಮಾತು ತಮ್ಮಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಸರ್ಕಾರ ಬಂದ ಮೇಲೆ, ನಾನು ಅರಣ್ಯ ಸಚಿವನಾದ ಮೇಲೆ ಅರಣ್ಯದ ವ್ಯಾಪ್ತಿಯಲ್ಲಿ ಒಂದೇ ಒಂದು ಅಕ್ರಮವಾಗಿ ರಿಸಾರ್ಟ್ ಆಗ್ಲಿ, ಸ್ಟೇ ಹೋಮ್ ಆಗ್ಲಿ ಅದಕ್ಕೆ ನಾವು ಪರವಾನಗಿಯನ್ನು ಕೊಟ್ಟಿಲ್ಲ. ಇವತ್ತೇನು ಕಂದಾಯ ಇಲಾಖೆಯ ರೀಜನಲ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ. ಆ ಸಮಿತಿಯವರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಕಾಲ ಕಾಲಕ್ಕೆ ನಾವು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ, ನಮ್ಮ ಕಡೆಯಿಂದ ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ. ಒಂದನೇದು, ಅರಣ್ಯದ ಸುತ್ತಮುತ್ತಲಿನ ಅಕ್ರಮ ಗಣಿಗಾರಿಕೆ. ನನ್ನ ಕಾರ್ಯಕಾಲದಲ್ಲಿ ಒಂದೇ ಒಂದು ಅಕ್ರಮ ಗಣಿಗಾರಿಕೆಗೆ ನಾವು ಅವಕಾಶ ಮಾಡಿಕೊಟ್ಟಿಲ್ಲ. ನಮಗೆ ಗಣಿಗಾರಿಕೆ ಬರುವಂತದ್ದು, ಪರವಾನಗಿ ಬರುವಂತದ್ದು, ಅರಣ್ಯ ತಿಳುವಳಿ ಬರುವಂತದ್ದು ಅರಣ್ಯದ ವ್ಯಾಪ್ತಿಯಲ್ಲಿ ಏನಾದರೂ ಗಣಿಗಾರಿಕೆ ಮಾಡಬೇಕು ಅಂದ್ರೆ ನಮಗೆ ಅವರು ಪರವಾನಗಿ ಹಾಕ್ತಾರೆ. ಅದರಲ್ಲಿ ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಅಂತ ಹೇಳಿ ಪರ್ಯಾಯ ಜಾಗ ಅವರು ಕೊಟ್ಟು ಅದನ್ನು ಪರಿಶೀಲನೆ ಮಾಡಿ ದೃಢೀಕರಣ ಮಾಡಿ NPV ಚಾರ್ಜಸ್ ಏನಿದೆ ಆ ಚಾರ್ಜಸ್ ಅವರು ಕಟ್ಟಿ ಮರ ಕಡಿತಗೊಳಿಸಿದ್ರೆ ಒಂದು ಮರಕ್ಕೆ 10 ಮರ. ಕನ್ನಡ ಯುವಕರ ಕಲಾ ಸಂಘದಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ.
ನಗರದ ಡಿವೈಎಸ್ಪಿ ಕಚೇರಿ ಮುಂಭಾಗದಲ್ಲಿ ಕನ್ನಡ ಯುವಕರ ಕಲಾ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಶ್ರೀನಿಧಿ ಕುದಾರ್ ಧ್ವಜಾರೋಹಣ ನೆರವೇರಿಸಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿ, ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಟ ಮಾಡಿದ ಮಹನೀಯರನ್ನ ಸ್ಮರಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು. ನಂತರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ರಾಜಶೇಖರ ಬಸವನಾಪುರ ಮಾತನಾಡಿ, ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮವಾಗಬೇಕು. ಆ ನಿಟ್ಟಿನಲ್ಲಿ ಪ್ರತಿ ಮನೆಯಲ್ಲೂ ಕನ್ನಡ ರಾಜ್ಯೋತ್ಸವವನ್ನು ಹಬ್ಬದ ಮಾದರಿಯಲ್ಲಿ ಆಚರಿಸಬೇಕಿದೆ ಎಂದರು. ನಂತರ ಉಮ್ಮತ್ತೂರು ಚಂದ್ರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಕನ್ನಡವನ್ನು ಹುಡುಕುವ ಮಟ್ಟಕ್ಕೆ ಹೋಗಿಬಿಟ್ಟಿದೆ. ಅನ್ಯ ಭಾಷಿಗರ ಹಾವಳಿ ಹೆಚ್ಚಾಗಿದೆ. ಹಾಗಾಗಿ ಕನ್ನಡವನ್ನು ಉಳಿಸಿ ಬೆಳೆಸುವ ಕೆಲಸ ಆಗಬೇಕಿದೆ ಎಂದರು. ನಂತರ ಸನ್ಮಾನವನ್ನು ಜಾನಪದ ಕಲಾವಿದರಾದ ತಂಬೂರಿ ಮಹೇಶ್, ಸಿದ್ದರಾಜು ಹಾಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಿಂಗಶೆಟ್ಟಿ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಜಾಮಿಟ್ರಿ ನೋಟ್ ಪುಸ್ತಕ, ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಆರೋಗ್ಯ ತಪಾಸಣೆ ಶಿಬಿರ ಕೂಡ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಚಾಮರಾಜನಗರದ ಸಿ ಮಂಜುನಾಥ್ ಮತ್ತು ಮಂಜು ಶ್ರೀರಾಮು ಮತ್ತು ಗಿರೀಶ್ ಮತ್ತು ಸಿದ್ದರಾಜು ಮತ್ತು ಕ್ವಾಲಿಟಿ ನವೀನ್ ಮತ್ತು ಡ್ಯಾನ್ಸ್ ಬಸವರಾಜ್, ಆಕಾಶ್, ಗುರುಸ್ವಾಮಿ ಮತ್ತು ಸತೀಶ್ ಮತ್ತು ರಾಚಪ್ಪ ಇತರರು ಹಾಜರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಸಮಸ್ತ ಚಾಮರಾಜನಗರ ಒಂದು ಜಿಲ್ಲಾ ಕೇಂದ್ರದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಬಂಧುಗಳೇ, ಈ ದಿವಸ ನಮ್ಮ ಕನ್ನಡ ಕನ್ನಡ ಯುವಕರ ಕಲಾ ಸಂಘದ ವತಿಯಿಂದ ಈ 70 ವರ್ಷದ ರಾಜ್ಯೋತ್ಸವವನ್ನು ನೀವು ಆಚರಿಸ್ತಿದ್ದೀರಿ. ತುಂಬಾ ಧನ್ಯವಾದಗಳು ತಮಗೆ. ಈ ಒಂದು ವೇದಿಕೆಯಲ್ಲಿ ಈ ಧ್ವಜಾರೋಹಣ ಮಾಡಿದ ಯುವ ಮುಖಂಡ ಸಹೋದರ ಶ್ರೀನಿಧಿ ಅವರೇ, ಮತ್ತೆ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿಯಾದ ಉಮ್ಮತ್ತೂರು ಚಂದ್ರೂರವರೇ, ಕನ್ನಡ ಹೋರಾಟಗಾರರಾದ ನವೀನ್ ರವರೇ, ಮತ್ತೆ ನಮ್ಮ ಕನ್ನಡ ಕಲಾವಿದ ರಾಮೂರವರೇ, ಮತ್ತೆ ಈ ಸಂಘದ ಒಂದು ಅಧ್ಯಕ್ಷರಾದ ಮಂಜೂರವರೇ, ಉಪಾಧ್ಯಕ್ಷರಾದ ಆಕಾಶ್ ರವರೇ, ಗೌರವ ಅಧ್ಯಕ್ಷರಾದ ಬಸವರಾಜ್ ಅವರೇ, ತಂಬೂರಿ ಮಹೇಶ್ ಅವರೇ, ಸಿದ್ದಾಪುರವರೇ, ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಕೆಲವು ಹೆಸರು ಗೊತ್ತಿಲ್ಲ, ದಯಮಾಡಿ ಅನ್ಯತಾ ಭಾವಿಸಬೇಡಿ. ಈ ಒಂದು ಇವತ್ತು ನಮ್ಗೆ ಕನ್ನಡ ರಾಜ್ಯೋತ್ಸವ ಯಾಕೆ ಆಚರಿಸಬೇಕು ಅಂತ ಹೇಳಿದ್ರೆ, ನಾವು ಹಿಂದೆ ಏನೋ ಈ ಪ್ರಾಂತ್ಯವಾರು ಒಂದು ವಿಂಗಡಣೆಗೂ ಮೊದಲು ಈ ಭಾರತ ದೇಶದಲ್ಲಿ ಹಲವಾರು ಪ್ರಾಂತ್ಯಗಳಲ್ಲಿ ಹಂಚಿ ಹರಿದೋಗಿರ್ತಕ್ಕಂಥದ್ದು ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಬಂಧುಗಳೇ, ಈ ಒಂದು ಕರ್ನಾಟಕ ಕನ್ನಡ ಭಾಷೆನೇ ಒಂದು ಇದು ಕನ್ನಡ ಭಾಷೆನೇ ಒಂದು ಪ್ರಮುಖ ಅಂತೇಳಿ ನಮ್ಮ ಈ ಒಂದು ಸ್ವತಂತ್ರ ಭಾರತದ ನಂತರ ಏಕೀಕರಣ ಆಗುತ್ತೆ. 1975 ಇಸ್ವಿನಲ್ಲಿ ಕರ್ನಾಟಕ ಅಂತೇಳಿ ಏಕೀಕರಣ ಆಗುತ್ತೆ. ಏಕೀಕರಣ ಆದ್ಮೇಲೆ ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನಮ್ಮನ್ನ ಆಹ್ವಾನ ಮಾಡಿದ್ದಕ್ಕೆ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ ಈ ಉದ್ಘಾಟನಾ ಭಾಷಣ ಮಾಡ್ತಾ ಇದ್ದೇನೆ. ಕರ್ನಾಟಕದಲ್ಲಿ ನೂರಾರು ತರ ಭಾಷೆಗಳನ್ನ ಇರ್ತಕ್ಕಂಥ ಬೆಂಗಳೂರು ಇದು ಕನ್ನಡನ ಹುಡುಕುವ ಸಂದರ್ಭಕ್ಕೆ ಬಂದ್ಬಿಟ್ಟಿದೆ. ಯಾಕಂದ್ರೆ ಪ್ರತಿ ಗಲ್ಲಿಗಳಲ್ಲೂ ಕನ್ನಡನ ಮರೀತಾ ಇದಾರೆ ಎಲ್ಲ. ಹಾಗಾಗಿ ಬೇರೆ ಭಾಷೆಗಳಿಗೆ ಒತ್ತು ಕೊಡ್ತಾ ಇದಾರೆ. ಇಲ್ಲಿ ಪ್ರತಿಯೊಂದು ಕನ್ನಡನ ಆದಷ್ಟು ಕಮ್ಮಿ. ಹಾಗಾಗಿ ಪ್ರತಿ ವರ್ಷನೂ ಕನ್ನಡ ರಾಜ್ಯೋತ್ಸವ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಕನ್ನಡ ಅಳಿಸೋಗ್ಬಾರ್ದು, ಉಳಿಸಬೇಕು ಅನ್ನೋದು ನಮ್ಮ ಕರ್ನಾಟಕದ ನಾಡಿನ ಎಲ್ಲ ಜನತೆಯ ಒಂದು ಆಶ್ವಾಸನೆ. ಕರ್ನಾಟಕದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವವು ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕು ಆಚರಿಸ್ತೀವಿ. ಇದು ಯಾವಾಗ ಕನ್ನಡ ರಾಜ್ಯೋತ್ಸವ ಶುರು ಆಯ್ತು ಅಂದ್ರೆ, ಕರ್ನಾಟಕ ಏಕೀಕರಣವಾಯಿತು ಅಂದ್ರೆ ಎಲ್ಲ ಕನ್ನಡ ಮಾತನಾಡುವ ಭಾಷೆ ಪ್ರದೇಶಗಳನ್ನು ಕನ್ನಡ ರಾಜ್ಯವನ್ನಾಗಿ ಮಾಡಿದ್ರು. ಇದು ಹಿಂದೆ ಕರ್ನಾಟಕ ಅಂತ ಇವಾಗ ಏನ್ ಕರಿತೀವಿ ಅದು ಮೈಸೂರು ರಾಜ್ಯವಾಗಿತ್ತು. ಮೈಸೂರು ರಾಜ್ಯದಲ್ಲಿ ಹಲವು ಪ್ರಾಂತ್ಯ ಇತ್ತು. ನಮ್ದು ಚಾಮರಾಜನಗರನು ಚೆನ್ನೈ ಪ್ರಾಂತ್ಯಕ್ಕೆ ಸೇರಿತ್ತು. ಚೆನ್ನೈ ಕರ್ನಾಟಕ,
ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಮೈಸೂರು ಕರ್ನಾಟಕ 4 ಭಾಗವಾಗಿತ್ತು. ಆಗ ಅದನ್ನೆಲ್ಲ ಒಗ್ಗೂಡಿಸಿ ಏಕೀಕರಣವಾದಾಗ ಉದಯವಾಗಿದ್ದೆ ಈ ನಮ್ಮ ಕನ್ನಡ ಭಾಷೆ, ಕನ್ನಡ ರಾಜ್ಯೋತ್ಸವ. ಇತ್ತೀಚಿನ ದಿನಗಳಲ್ಲಿ ಬ್ಯಾಂಗ್ಳೂರು ಎಲ್ಲಾ ಕಡೆ ನೋಡಿದಾಗ ಏನಾಗುತ್ತೆ ಅಂದ್ರೆ 1.25 ಕೋಟಿ ಜನಸಂಖ್ಯೆ ಇದ್ರು ಕನ್ನಡಿಗರು ಮಾತನಾಡುವ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸೊ ಇದನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ಜನಗಳಿಗೆ ಕನ್ನಡದ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋ ಕಾರಣದಿಂದ, ಆಮೇಲೆ ಈ ಏಕೀಕರಣ ಏನಾಯ್ತು, ಕನ್ನಡ ರಾಜ್ಯ ಉದಯವಾಯಿತು, ಆಗ ತುಂಬಾ ಹಲವು ಮಾನ್ಯರುಗಳು ಇದಕ್ಕೆ ಹೋರಾಟ ಮಾಡಿದ್ದಾರೆ. ಆ ಹೋರಾಟದ ಫಲವಾಗಿ ಇವತ್ತು ನಮ್ಗೆ ಕನ್ನಡ ರಾಜ್ಯೋತ್ಸವ ಆಗಿದೆ. ಜೊತೆಗೆ ಚಾಮರಾಜನಗರ ಅಂತ ಬಂದ ತಕ್ಷಣ ಮೊದಲು ಬರೋದು ನೆಲ, ಜಲ, ಭಾಷೆ ಬಗ್ಗೆ ಯಾವುದಾದ್ರು ಒಂದು ಪ್ರಾಬ್ಲಮ್ ಏನಾದ್ರು ಶುರು ಆಯ್ತು ಅಂದ್ರೂ ಮೊದಲು ಧ್ವನಿ ಆಗ್ತದೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ. ಸೊ ಎಲ್ಲ ನಮ್ಮ ಕರ್ನಾಟಕ ಕನ್ನಡ ಸಂಘಟನೆಗಳು ಏನಿದೆ ಚಾಮರಾಜನಗರದಲ್ಲಿ, ಇವರೆಲ್ಲ ಒಗ್ಗೂಡಿ ಇಡೀ ಕರ್ನಾಟಕದಲ್ಲೇ ಎಲ್ಲೇ ಒಂದು ಗಟ್ಟಿ ಧ್ವನಿ ಬರುತ್ತೆ ಕನ್ನಡದ ಪರವಾಗಿ ಅಂದ್ರೆ ಅದು ಚಾಮರಾಜನಗರವಾಗಿದ್ದು, ಅದಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಮುಂದಿನ ದಿನ ರಾಜಕೀಯ ದುರುದ್ದೇಶದಿಂದ ಸುಳ್ಳು ಜಾತಿ ನಿಂದನೆ ಪ್ರಕರಣಗಳನ್ನು ನಮ್ಮ ಜೆಡಿಎಸ್ ಕಾರ್ಯಕರ್ತರ ಮೇಲೆ ದಾಖಲಿಸುತ್ತಿರುವುದು ಖಂಡನೀಯ. ಇದೇ ರೀತಿ ಮುಂದುವರೆದರೆ ನಮ್ಮ ರಾಷ್ಟ್ರೀಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಜೆಡಿಎಸ್ ಯುವ ಮುಖಂಡ ಮನು ಮಹೇಶ್ ತಿಳಿಸಿದರು. ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಶುಕ್ರವಾರ ಜೆಡಿಎಸ್ ಪಕ್ಷದ ಯುವ ಘಟಕದ ವತಿಯಿಂದ ಕರೆದಂತಹ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಅವರು ಮಾತನಾಡುತ್ತಾ, ತಾಲೂಕಿನ ಸಮಸ್ಯೆಗಳ ಬಗ್ಗೆ ಯಾರೂ ಪ್ರಶ್ನಿಸುವಂತಿಲ್ಲ. ತಾಲೂಕಿನ ಗ್ರಾಮೀಣ ಪ್ರದೇಶಗಳಿಗೆ ಸರಿಯಾದ ರಸ್ತೆಗಳಿಲ್ಲ. ದಿನನಿತ್ಯ ಮಟ್ಕಾ, ಜೂಜು ಹಾಗೂ ಕಳ್ಳತನದಂತಹ ಕಾನೂನು ಬಾಹಿರ ಚಟುವಟಿಕೆಗಳು ತಾಂಡವವಾಡುತ್ತಿದ್ದರೂ ಸಹ ಯಾರೂ ಪ್ರಶ್ನಿಸುವಂತಿಲ್ಲ. ಒಂದು ವೇಳೆ ಪ್ರಶ್ನಿಸಿದರೆ ಇಂತಹ ಸುಳ್ಳು ಜಾತಿ ನಿಂದನೆ ಪ್ರಕರಣಗಳನ್ನು ದಾಖಲಿಸುವ ಮೂಲಕ ನಮ್ಮ ಧ್ವನಿಯನ್ನು ಹತ್ತಿಕ್ಕುವ ಕೆಲಸವನ್ನು ನಮ್ಮ ಶಾಸಕರಾದ ಎಚ್.ವಿ. ವೆಂಕಟೇಶ್ ರವರು ಮಾಡುತ್ತಿದ್ದಾರೆ. ನಿಮಗೆ ಅಧಿಕಾರ ಶಾಶ್ವತವಲ್ಲ. ಮುಂದಿನ ದಿನಗಳಲ್ಲಿ ತಾಲೂಕಿನ ಜನತೆ ಸರಿಯಾದ ಬುದ್ಧಿ ಕಲಿಸುತ್ತಾರೆ ಎಂದು ಎಚ್ಚರಿಸಿದರು. ಜೆಡಿಎಸ್ ಪಕ್ಷದ ರೈತ ಯುವ ಮೋರ್ಚಾ ತಾಲೂಕು ಘಟಕದ ಅಧ್ಯಕ್ಷರಾದ ಗಂಗಾಧರ ನಾಯ್ಡು ಅವರು ಮಾತನಾಡುತ್ತಾ, ತಾಲೂಕಿನ ಅಭಿವೃದ್ಧಿಯ ಕಡೆ ಗಮನ ಕೊಡದೆ ಇಂತಹ ಜಾತಿ ನಿಂದನೆ ಪ್ರಕರಣಗಳನ್ನು ದಾಖಲಿಸುವ ಮೂಲಕ ನಮ್ಮ ಧ್ವನಿಯನ್ನು ಹತ್ತಿಕ್ಕಲು ಸಾಧ್ಯವಿಲ್ಲ. ಈಗಾಗಲೇ ನನ್ನನ್ನು ಸೇರಿದಂತೆ 6-7 ಪ್ರಕರಣಗಳು ದಾಖಲಾಗಿವೆ. ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ನೂತನವಾಗಿ ಆರಂಭಿಸಿರುವ ನಂದಿನಿ ಪಾರ್ಲರ್ಗೆ ಪರವಾನಗಿ ಇದೆಯೇ? ಸರ್ಕಾರಕ್ಕೆ ಸಲ್ಲಿಸಬೇಕಾಗಿರುವ ಶುಲ್ಕವನ್ನು ಕಟ್ಟಲಾಗಿದೆಯೇ ಎಂದು ಕೇಳಿದ ನನ್ನ ಮೇಲೆ ಅದರ ಮಾಲೀಕರಾದ ಶ್ರೀರಾಮ್ ರವರು ನನ್ನ ಮೇಲೆ ಸುಳ್ಳು ಜಾತಿ ನಿಂದನೆ ಪ್ರಕರಣವನ್ನು ದಾಖಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಯುವ ಘಟಕದ ಮಾಜಿ ಅಧ್ಯಕ್ಷ ಮಂಜುನಾಥ್ ಚೌಧರಿ, ಮುಖಂಡ ಸುರೇಂದರ್ ಮತ್ತು ಕಾವಲಗೆರೆ ರಾಮಾಂಜಿ ಮತ್ತು ಗೋಪಾಲ್ ಉಪಸ್ಥಿತರಿದ್ದರು. ವರದಿ ಅನಿಲ್ ಯಾದವ್, ಪ್ರಜಾ ಪವರ್ ನ್ಯೂಸ್, ಪಾವಗಡ. ವರ್ಷದಲ್ಲೇನೆ ಸುಮಾರು ನಮ್ಮ ಗಮನಕ್ಕೆ ಬಂದಂಗೆ 5-6ನೇದು ಇದು ಅಟ್ರಾಸಿಟಿ ಕೇಸ್ ಆಗಿರೋಂಥದ್ದು. ಆದ್ದರಿಂದ ಈ ಒಂದು ನಮಗೆ ಅನ್ಯಾಯ ಆಗಿದೆ. ಯಾಕಂದರೆ ನಾವು ಅವತ್ತು ನಮ್ಮ ಗಂಗಾಧರ ನಾಯ್ಡು ಅವರು ತಾಲೂಕು ನಮ್ಮ ರೈತ ಮೋರ್ಚಾ ಅಧ್ಯಕ್ಷರು ಅವರು KMF ಅವ್ರಿಗೆ ಫೋನ್ ಮಾಡಿದ್ದಾರೆ. ಅವತ್ತು ಫೋನ್ ಮಾಡಿದಾಗ ಅವ್ರು ಏನು ಹೇಳಿದ್ದಾರೆ, ತುಮಕೂರು ಆಫೀಸಲ್ಲಿ ಅಲ್ಲಿ ಸ್ಟಾಲ್ ಹತ್ರ ಬನ್ನಿ, ನಮ್ಮ ಒಂದು ಇವರಿದ್ದಾರೆ ಮಂಜುನಾಥ್ ಅಂತಂದೇಳಿ, ಮಂಜುನಾಥ್ ರೆಡ್ಡಿ ಅಂತಂದು ಹೇಳ್ಬಿಟ್ಟು ಬ್ಯಾಡ್ನೂರು ವೇಣುಗೋಪಾಲ್ ರೆಡ್ಡಿ ಅವ್ರ ಮಗ ಇಲ್ಲಿ ಈ ಒಂದು ತಾಲೂಕನ್ನ ನೋಡ್ಕೊಳೋದು KMFದು, ಅವ್ರನ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿರೋದ್ರಿಂದ ಅವತ್ತು ಆ ಸ್ಟಾಲ್ ಬಳಿ ಹೋಗಿದ್ದೀರಿ. ಸ್ಟಾಲ್ ಹತ್ರ ಹೋಗಿ ನಾವು ಯಾವುದೇ ರೀತಿಯಾಗಿ ಜಾತಿ ಹಿಡಿದು ನಾವು ಯಾರು ಕೂಡ ಮಾತಾಡಿಲ್ಲ. ಅಲ್ಲಿ ಕೇಳಿರೋದು ನ್ಯಾಯವಾಗಿ ನಾವು ಕೇಳಿದ್ದು. ಗಂಗಾಧರ ನಾಯ್ಡು ಅವರು ಅವರೆಲ್ಲ ಹೋಗಿದ್ರು. ಅದಾದ್ಮೇಲೆ ಅವ್ರು ನನಗೆ ಅವೆಲ್ಲ ಫೋನ್ ಮಾಡ್ತಾ ಇದ್ರಿಂದ ನಾನು ಬೆಂಗಳೂರು ಹೋಗ್ಬೇಕಾಗಿರೋದ್ರಿಂದ ನಾನು ಒಂದು 5 ನಿಮಿಷ ನಾನು ಅಲ್ಲಿ ಬಂದ್ಬಿಟ್ಟು, ನೀವು ಅಲ್ಲಿ ಪ್ರೆಸ್ನವರು 3-4 ಜನ ಅಲ್ಲೇ ಇದ್ರು, ಅವರು ಕೂಡ ಅಲ್ಲಿ ನಾವು ಇದ್ದಿದ್ದು ಗೊತ್ತು ಅವ್ರಿಗೂ ಕೂಡ. ಅದಾದ ನಂತರ ನಾನು 5 ನಿಮಿಷದಲ್ಲಿ ಹೊರಟೋಗ್ಬಿಟ್ಟೆ. ಅಲ್ಲಿ ಗಂಗಾಧರ ನಾಯ್ಡು ಅವರು ಏನು ಕೇಳಿದ್ದಾರೆ, ಇದಕ್ಕೆ EMD ಕಟ್ಟಿದ್ದೀರಾ, ಇದಕ್ಕೆ ಲೈಸೆನ್ಸ್ ಇದೆಯಾ ಅಂತ ಕೇಳ್ಬೇಕಾರೆ ನಿಮ್ಮ ಪತ್ರಿಕಾ ಮಾಧ್ಯಮದವ್ರು ಬಂದು ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ. ಅವರು ನಿಮ್ಮ ಪತ್ರಿಕಾ ಮಾಧ್ಯಮದವ್ರಿಗೆ ವಿಚಾರ ತಿಳಿಸ್ತಾ ಇದ್ದಾರೆ ಅಷ್ಟೇ ಆಗಲಿ, ಅಲ್ಲಿ ಏನು ಕೆಲಸ ಮಾಡ್ತಿದ್ದಂತ ಯಾರು ಶ್ರೀರಾಮ್ ಅಂತ ಅವ್ರು ಏನಿದ್ದಾರೆ ಅವ್ರ ಹತ್ರ ಯಾವುದೇ ವಾಗ್ವಾದ ನಡೆದಿಲ್ಲ. ಅಲ್ಲಿ ನ್ಯಾಯಸಮ್ಮತವಾಗಿ MD ಅವರಿಗೆ ಫೋನ್ ಮಾಡಿ, ಸರ್ ಈ ಥರ ಇದೆ,
ನೀವು ನಿಮ್ಮ ಹತ್ರ ಲೈಸೆನ್ಸ್ ಇದೆಯಾ ಅಂತ ಎಲ್ಲ ಕೇಳಿ ಇದು ಮಾಡಿದ್ರೆ MD ಅವ್ರು ಏನು ಹೇಳಿದ್ರು 4 ಗಂಟೆವರೆಗೂ ಟೈಮ್ ಕೊಡಿ ಅಂತ ಹೇಳಿದ್ದಾರೆ. 4 ಗಂಟೆವರೆಗೂ ಟೈಮ್ ಕೊಡಿ ಅಂತ ಹೇಳಿದ್ಮೇಲೆ ಅಲ್ಲಿಂದ ನಾವು ವಾಪಸ್ ಬಂದಿದ್ದೀವಿ. ಅಷ್ಟು ಮಾತ್ರ ನಮಗೆ ಗೊತ್ತು. ಅಲ್ಲಿ ಯಾವುದೇ ರೀತಿಯಾಗಿ ಜಾತಿ ಹಿಡಿದು ನಾವು ಯಾರು ಕೂಡ ಅಲ್ಲಿದ್ದಂಥ ಎಲ್ಲ ಕಾರ್ಯಕರ್ತರು ಕೂಡ ಯಾರು ಜಾತಿ ಹಿಡಿದು ಮಾತಾಡಿಲ್ಲ. ಇದು ಉದ್ದೇಶಪೂರ್ವಕವಾಗಿ ನಮ್ಮ ಒಂದು ಏನು ಹೋರಾಟಗಳು ಮಾಡ್ತಾ ಇದ್ದೀರಿ ಆ ಒಂದು ಹೋರಾಟನ ಹತ್ತಿಕ್ಕೋಸ್ಕರ ಮಾನ್ಯ ಶಾಸಕರಾದ ವೆಂಕಟೇಶ್ ಅವರು ವಿನಾಕಾರಣ ಸುಳ್ಳು ಜಾತಿ ಮೊಕದ್ದಮೆ ಕೇಸುಗಳನ್ನ ನಮ್ಮ JDS ಕಾರ್ಯಕರ್ತರ ಮೇಲೆ ಹಾಕಿಸ್ತಾ ಇದ್ದಾರೆ. ಇದನ್ನ ನಾವು JDS ಯುವ ಜನತಾ ದಳ ವತಿಯಿಂದ ಖಂಡನೆ ಮಾಡ್ತಾ ಇದ್ದೀವಿ. ಇದೇ ರೀತಿ ಏನಾದರೂ ಮುಂದುವರೆದ್ರೆ ಮುಂದಿನ ದಿನದಲ್ಲಿ ನಮ್ಮ ರಾಜ್ಯ ಯುವ ಜನತಾ ದಳ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ನಾವು ಅವ್ರ ಹತ್ರ ಮನವಿ ಮಾಡಿದಿರಿ, ನಮ್ಮ ಕಾರ್ಯಕರ್ತರಿಗೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಇಲ್ಲಿನ ಶಾಸಕರು, ದಯವಿಟ್ಟು ನೀವು ಬಂದು ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಕೊಡಬೇಕಂತ ಕೇಳ್ಕೊಂಡಿದ್ದೀವಿ. ಅವರು ನಾನೇ ಬರ್ತೀನಿ ಅಂತ ಹೇಳಿದ್ದಾರೆ. ಅವರ ಒಂದು ಟೈಮ್ ಕೂಡ ನಮ್ಮ ಮಾಜಿ ಶಾಸಕರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ತಾಲೂಕು ಅಧ್ಯಕ್ಷರು ಎಲ್ಲರೂ ಕೂಡ ಅವ್ರ ಬಳಿ ಮಾತಾಡಿ ಕಾನೂನು ಸುವ್ಯವಸ್ಥೆ ಕಾಪಾಡ್ರಿ. ನಮ್ಮ ಮೇಲೆ ಈ ವಿನಾಕಾರಣ ಸುಳ್ಳು ಜಾತಿ ಕೇಸ್ ಹಾಕೋದು ಬಿಟ್ಟುಬಿಡಿ. ನ್ಯಾಯ ಇದ್ರೆ ನೀವು ಮಾಡಿ. ನಮ್ಮ ಮೇಲೆ ನಾವೇನಾದ್ರೂ ದಲಿತರ ಮೇಲೆ ದೌರ್ಜನ್ಯ ಮಾಡಿದ್ರೆ ನಮ್ಮ ಜೊತೆಲೂ ದಲಿತರು, ನಾವು 24 ಗಂಟೆ ದಲಿತರ ಜೊತೆಲೇ ಇರೋದು, ಸರಿನಾ? ದಲಿತರು, ಪರಿಶಿಷ್ಟ ಪಂಗಡ, ನಾವು 24 ಗಂಟೆ ಅವ್ರ ಜೊತೆಲಿ ಇರೋದೆ. ನಮಗೂ ಗೊತ್ತಿದೆ ಒಂದು ಸಮಾಜದಲ್ಲಿ ಯಾವ ರೀತಿ ನಡ್ಕೋಬೇಕಂತ. ನಾವು ಯಾವುದೂ ಕೂಡ ಸಮಾಜದ ವಿರುದ್ಧ ಹೋಗ್ತಾ ಇಲ್ಲ. ದಯವಿಟ್ಟು ಇದು ನಿಲ್ಗೆ ಕೊನೆ ಮಾಡ್ರಿ. ಪೊಲೀಸ್ ಡಿಪಾರ್ಟ್ಮೆಂಟು ಮಾನ್ಯ ವರಿಷ್ಠಾಧಿಕಾರಿಗಳ SP ಆದಂತ ಅವರಲ್ಲಿ ಕೇಳ್ಕೊಂತಿದ್ದೀನಿ, ದಯವಿಟ್ಟು ಇಂಥ ಸುಳ್ಳು ಕೇಸುಗಳಿಗೆ ನೀವು ಪ್ರಚೋದನೆ ಕೊಡಬೇಡಿ ಸರ್. DYSP ಸಾಹೇಬರು ಕೂಡ ಹೇಳ್ತಾ ಇದ್ದೀನಿ. ಇವರು ನಮ್ಮ ಮುಖಂಡರು ಫೋನ್ ಮಾಡಿ ಮಾತಾಡಿದಾಗ ನಮ್ಮ ಮೇಲೆ ಒತ್ತಡ ಇದೆ, ಒತ್ತಡ ಇದೆ. ಯಾರು ಒತ್ತಡ ಇದೆ? ಯಾಕೆ ಒತ್ತಡ ಇದೆ? ಒತ್ತಡ ಏನಕ್ಕೆ ಆಗ್ತಾ ಇದ್ದಾರೆ? ಒತ್ತಡ ಇದೆ ಅದಕ್ಕೆ ಮಾಡ್ತಾ ಇದೀವಿ, ಒತ್ತಡ ಇದೆ ಅದಕ್ಕೆ ಮಾಡ್ತಾ ಇದೀವಿ ಅಂತ ಅಧಿಕಾರಿಗಳು ಹೇಳ್ತಾರೆ. ಯಾರು ಒತ್ತಡ ಆಗ್ತಾ ಇದ್ದಾರೆ? ಶಾಸಕರು ಒತ್ತಡ ಹಾಕಿದ್ರೆ ಅಲ್ಲಿ ತಪ್ಪು ಮಾಡಿದ್ರು ಕೂಡ ಕೇಸ್ ಹಾಕ್ತಾರ? ಅಂದ್ರೆ ಶಾಸಕರು ಆಗ್ಬಿಟ್ರೆ ಯಾರ ಮೇಲೆ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು, ಯಾರನ್ನ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದಾ? ತಪ್ಪು ಮಾಡಿದ್ದು ಅವ್ರಿಗೆ ಕೂಡ ಶಿಕ್ಷೆ ಕೊಡ್ಬೋದಾ? ಶಾಸಕರು ಹೇಳಿದಾರೆ ಅಂತ ಹೇಳಿದ್ರೆ ತಪ್ಪು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಯಾರನ್ನಾದ್ರೂ ಒಳಗಾಕು, ಯಾರ ಮೇಲಾದ್ರೂ ಕೇಸ್ ಹಾಕು. ನಾವು ಕೋರ್ಟ್ಗೆ ಹೋಗಿ ಕೋರ್ಟ್ ನಮ್ಮ ನ್ಯಾಯಸ್ಥಾನದಲ್ಲಿ ನಮ್ಗೆ ನ್ಯಾಯ ಸಿಗುತ್ತೆ. ಬಟ್ ಅದುವರೆಗೂ ನಮ್ಗೆ ಹಿಂಸೆ, ತೊಂದರೆ, ಕೋರ್ಟ್ ಕಚೇರಿ ಅಲಿಬೇಕು, ಕೆಲಸ ಕಾರ್ಯ ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಸ್ಟಾಲ್ ಹತ್ರ ಹೋದ್ವಿ. ಸ್ಟಾಲ್ ಹತ್ರ ಹೋಗಿ ಆ ಮಂಜುನಾಥ್ ರೆಡ್ಡಿ ಅವ್ರ ಹತ್ರ ಮಾತಾಡಿದ್ವಿ. ಮತ್ತೆ ಅವ್ರು MD ಅವ್ರಿಗೂ ಫೋನ್ ಮಾಡಿ ಮಾತಾಡಿದ್ವಿ. ಅವತ್ತು ನೀವೇ ಇದ್ರು, ಇಲ್ಲಿ ಪತ್ರಿಕಾ ಸ್ನೇಹಿತರಿದ್ರು, ಇವರೆಲ್ಲ ನಿಮ್ಮ ಶಿವಕುಮಾರ್ ಮತ್ತೆ ಸಂತೋಷ್ ಅವರು ಎಲ್ಲ ಇದ್ರು. ನಾವು ಯಾವುದೇ ಕಾರಣಕ್ಕೂ ಅವ್ರ ಜಾತಿ ಹೆಸರು ಮಾತಾಡಿಲ್ಲ. ಮತ್ತೆ ಅವ್ರು ಯಾರು ಶ್ರೀರಾಮನ್ ಅವ್ರ ಹತ್ರ ನಾವು ಯಾವುದೇ ಮಾತು ಅವ್ರ ಹತ್ರ ಒಂದು ಮಾತು ಮಾತಾಡಿಲ್ಲ. ನಾವು ಆ ಮಂಜುನಾಥ್ ರೆಡ್ಡಿ ಅವ್ರ ಹತ್ರ ಮಾತಾಡಿ 3 ಗಂಟೆವರೆಗೂ ನಮ್ಗೆ ಟೈಮ್ ಕೊಡಿ, 3 ಗಂಟೆ ನಮ್ಮ MD ಅವ್ರು ಮೀಟಿಂಗಲ್ಲಿದ್ದಾರೆ, ಮೀಟಿಂಗ್ ಮುಗಿದ ತಕ್ಷಣ ನಾವು ಇದನ್ನೆಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ನಮ್ಮ ಹತ್ರ ಹೇಳಿದ್ದಾರೆ. ಅದಾದಮೇಲೆ ಪತ್ರಿಕಾ ಸ್ನೇಹಿತರ ಜೊತೆ ನಾವು ಮಾತಾಡಿದ್ವಿ. ಇಲ್ಲಿ ಇರ್ತಕ್ಕಂಥ ಬಡವ್ರನ್ನು ಖಾಲಿ ಮಾಡಿಸಿ ದೌರ್ಜನ್ಯವಾಗಿ ಇಲ್ಲಿ CM ಬರ್ತಾರಂತ ಹೇಳ್ಬಿಟ್ಟು ಹಾಕಿ ಈ ಥರ ಅನ್ಯಾಯ ಮಾಡಿದ್ದಾರೆ ಬಡವರಿಗೆ ಅಂತ ಹೇಳ್ಬಿಟ್ಟು ನಾವು ಪತ್ರಿಕಾ ಸ್ನೇಹಿತರ ಹತ್ರ ನಾವು ಮಾತಾಡಿದ್ವಿ. ಇವತ್ತು ಆ ಸ್ಟಾಲಲ್ಲಿರೋರ ಹತ್ರ ನಾವು ಯಾವುದೇ ವಾಗ್ವಾದನೂ ನಡೆದಿಲ್ಲ. ಅವರು ಇದಕ್ಕೆ ಮುಂಚೆ ಅವ್ರ ಹೆಸರು ಗೊತ್ತಿಲ್ಲ, ಅವ್ರು ಯಾರಂತನೂ ನಮ್ಗೆ ಗೊತ್ತಿಲ್ಲ. ಅದಾದಮೇಲೆ ನಾವು ಅಲ್ಲಿಂದ ಹೊರಟಿದ್ದೀವಿ. ಅದನ್ನೇ ಇಟ್ಕೊಂಡು ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡಿಸಿದ್ದಾರೆ. ಆ ಅಟ್ರಾಸಿಟಿ ಕೇಸಲ್ಲಿ ಜಾತಿ ನಿಂದನೆ ಹೊಡೆದಿದ್ದೀವಿ ಅಂತ ಎಲ್ಲ ಹಾಕಿದ್ದಾರೆ. ಏನೂ ನಾವು ಮಾಡಿದ್ರು ಕೂಡ ನಾವು ಯಾವತ್ತು MLA ಅವರ ಈ ತಾಲೂಕಿನ ಶಾಸಕರ ಇದು ದುರಾಡಳಿತದ ವಿರುದ್ಧ ನಾವು ಮೊದಲಿಂದನೂ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ. ಆ ದ್ವೇಷದಿಂದ ನಮ್ಮ ಮೇಲೆ ದ್ವೇಷದ ರಾಜಕಾರಣ ಮಾಡಿ ವಿನಾಕಾರಣ ನಾವು ಒಬ್ಬಂಟಿಗರು, ನಾವು ರೈತರು, ನಮಗೆ ವಿನಾಕಾರಣ ತೊಂದರೆ ಕೊಡ್ತಾ ಇದ್ದಾರೆ. ನಮ್ಮ ಬೆಳೆ ಅವು ಇವು ನೋಡ್ಕೋಬೇಕಾದಂಥ ಸಮಯದಲ್ಲಿ ಕೋರ್ಟ್ ಕಚೇರಿ ಅಂತ ಅಲಿಯಬೇಕಾಗ್ತಾ ಇದೆ. ಅನ್ನೋ ಥರ ನಮಗೆ ವಿನಾಕಾರಣ ಶಾಸಕರು ಮತ್ತು ಅವ್ರ ತಂದೆಯವರು ಕೂಡ ಇದೇ ಕೆಲಸ ಮಾಡಿದರು. ಇನ್ನೊಂದು ಮುಂದೆ 2021-22ರಲ್ಲಿ ಟೋಲ್ ಗೇಟ್ ಹತ್ರ ನಮಗೆ ಸರ್ವಿಸ್ ರೋಡ್ ಇರಲಿಲ್ಲ. ಸರ್ವಿಸ್ ರೋಡ್ ಕೇಳಿದ್ದಕ್ಕೆ ಅವತ್ತು ಅವ್ರು ವಿನಾಕಾರಣ ಏನೋ ಒಂದು PT ಕೇಸ್ ಹಾಕಿ ಸ್ಟೇಷನ್ ಬೆಲ್ ಕೊಟ್ಟು ಕಳಿಸ್ಬಿಟ್ಟು ಆದಮೇಲೆ ಆವತ್ತು ಕೂಡ ಹಂಗೆ ಅಡಿಷನಲ್ ಚಾರ್ಜ್ ಶೀಟ್ ಹಾಕಿ 3-4 ಸೆಕ್ಷನ್ ಎಲ್ಲ ಸೇರಿಸಿ ನಮ್ಮ ಮೇಲೆ 4-5 ವರ್ಷ ಕೋರ್ಟ್ ತಿರುಗಂಗೆ ಮಾಡಿದ್ರು. ಕೊನೆಗೆ ಅವ್ರು ಬಂದು ಟೋಲ್ ಗೇಟ್ ಅವರು ಟೋಲ್ ಮ್ಯಾನೇಜರ್ ಅವ್ರು ಬಂದು
ನಮ್ದೇನು ತಪ್ಪಿಲ್ಲ. ಅವತ್ತು ಅಂದಿನ ಶಾಸಕರೇ ನಮ್ಮ ಮೇಲೆ ಒತ್ತಡ ಹಾಕ್ಬಿಟ್ಟು ನಿಮ್ಮ ಮೇಲೆ ಕೇಸ್ ಹಾಕ್ಸ್ರು ಅಂತ ಹೇಳ್ಬಿಟ್ಟು ರಾಜಿ ಮಾಡ್ಕೊಂಡೋದು. ಹಂಗೆ ಮೊದಲಿನಿಂದನೂ ಅವ್ರ ವಿರುದ್ಧ ರಾಜಕಾರಣ ಮಾಡ್ತಾ ಇದೀವಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಮ್ಮ ಮೇಲೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ. ಅಲ್ಲಿ SP ಅವ್ರಿಗೂ ಮತ್ತು DYSP ಅವ್ರಿಗೂ ಕೂಡ ನಮ್ಮ ಮೇಲೆ ಇಲ್ಲ ಸಲ್ಲದ ದೂರುಗಳನ್ನು ಹೇಳಿದ್ದಾರೆ. ಅವರು ರೌಡಿ ಶೀಟರ್ ಇದ್ದಾರೆ, ಅವರು ಭಾಳಷ್ಟು ಕೇಸ್ಗಳಲ್ಲಿ ಇದಾಗಿದ್ದಾರೆ, ಕಲ್ಪೇಟ್ ಆಗಿದ್ದಾರೆ ಅಂತ ಏನೇನೋ ನಮ್ಮ ಮೇಲೆ ಕೊಟ್ಟು ನಮ್ಮ ಮೇಲೆ ಏನಾದರೂ ಮಾಡಿ ನಮಗೆ ಹಿಂಸೆ ಕೊಡಿಸ್ಬೇಕು ಪೊಲೀಸ್ ಕಡೆಯಿಂದ ಅಂತ ಹೇಳ್ಬಿಟ್ಟು ಇವರೆಲ್ಲ ಕುತಂತ್ರ ಮಾಡಿದ್ದಾರೆ. ಮತ್ತು ಇನ್ನೊಂದು ಆವತ್ತು ಆ ಟೋಲ್ಗೇಟ್ ಹತ್ರ ನಂದಿನಿ ಪಾರ್ಲರ್ ಹತ್ರ ಹೋಗಿ ಬಂದಿದ್ದ ದಿವಸ ಸಾಯಂಕಾಲ ನನಗೆ ಒಂದು 11 ನಂಬರಿಂದ ಒಂದು ಕಾಲ್ ಬರುತ್ತೆ. ನಾವು MLA ಕಡೆಯವರು ಅಂತ ಹೇಳ್ಬಿಟ್ಟು ಒಂದು ಕಾಲ್ ಬರುತ್ತೆ. ನಾನು ಫೋನ್ ರಿಸೀವ್ ಮಾಡಿದ ತಕ್ಷಣ ಅವ್ರ ಲ್ಯಾಂಗ್ವೇಜ್ ನನಗೆ ತುಂಬ ವರಿಷ್ಠ ಆಗಿತ್ತು. ತುಂಬ ಕೆಟ್ಟ ಪದಗಳಿಂದ ಮಾತಾಡಿದ್ರು. ನಾನು ಫೋನ್ ಕಟ್ ಮಾಡಿದೆ. ಮತ್ತೆ 2-3 ಸತಿ ಕಂಟಿನ್ಯೂ ನನಗೆ ಫೋನ್ ಬರುತ್ತೆ. 3ನೇ ಸತಿ ಫೋನ್ ಎತ್ತಿದ್ರೆ ಶಾಸಕರಿಂದ ನೂತನವಾಗಿ ನಿರ್ಮಿಸಿರುವ ಪವಿತ್ರ ಸ್ನಾನ ಕುಂಡಕ್ಕೆ ಚಾಲನೆ. ಬೀದರ್ ದಕ್ಷಿಣ ಕ್ಷೇತ್ರದ ಸುಪ್ರಸಿದ್ಧ ಚಾಂಗಲೇರ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಿಸಿರುವ ಪವಿತ್ರ ಸ್ನಾನ ಕುಂಡಕ್ಕೆ ಗುರುಲಿಂಗ ಶಿವಾಚಾರ್ಯರ ಹಾಗೂ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಚಾಲನೆಯನ್ನ ನೀಡಿದರು. ಮತ್ತು ಚಾಂಗಲೇರದಲ್ಲಿ ಹರಕೆ ಹೊತ್ತು ಬರುವ ಭಕ್ತಾದಿಗಳ ಕಷ್ಟಗಳನ್ನು ಪರಿಹರಿಸಿ ಇಷ್ಟಾರ್ಥಗಳನ್ನು ನೀಡಿ ಹರಿಸುವ ಜಾಗೃತ ಪೀಠವಾಗಿದೆ. ಇನ್ನು ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವವಾಗಿರುವ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಬರುವ ಭಕ್ತಾದಿಗಳಿಗೆ ಮೂಲ ಸೌಕರ್ಯ ಕಲ್ಪಿಸಲು ನಾವೆಲ್ಲರೂ ಹಗಲಿರುಳು ಶ್ರಮಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ತಿಳಿಸಿದರು. ದೇವಸ್ಥಾನಕ್ಕೆ ಬರುವ ಭಕ್ತರು ಸ್ವಚ್ಛತೆ ಕಾಪಾಡುವ ಮೂಲಕ ಪವಿತ್ರ ಸ್ನಾನಕುಂಡ ಬಳಸಿ ದೇವರ ದರ್ಶನ ಪಡೆಯಬೇಕು ಮತ್ತು ಚಾಂಗಲೇರ ವೀರಭದ್ರೇಶ್ವರ ಜಾತ್ರೆ ನವೆಂಬರ್ 3ರಿಂದ ಪ್ರಾರಂಭವಾಗಿ 5ರಂದು ಬೆಳಗ್ಗೆ ಅಗ್ನಿ ತುಳಿಯುವ ಕಾರ್ಯಕ್ರಮ, ಸಂಜೆ ಅದ್ದೂರಿ ರಥೋತ್ಸವವೂ ಕೂಡ ನಡೆಯಲಿದೆ. ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ ಮತ್ತು ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಭಾಗವಹಿಸುತ್ತಾರೆ. ಈ ಸಂದರ್ಭದಲ್ಲಿ ರಾಮಯ್ಯ ಶಾಸ್ತ್ರಿ ಮತ್ತು ಆಡಳಿತಾಧಿಕಾರಿ ಅನಂತರಾವ ಕುಲಕರ್ಣಿ ಮತ್ತು ಇನ್ನು ಗ್ರಾಮದ ಮುಖಂಡರು, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ವರದಿ ಶ್ರೀಮಂತರಾವ ಇಂಚುರೆ, ಪ್ರಜಾಪವರ್ ನ್ಯೂಸ್, ಬೀದರ್. ಪ್ರತಿಯೊಬ್ಬರೂ ಕಣ್ಣಿನ ಸಂರಕ್ಷಣೆಗೆ ಒತ್ತು ನೀಡಿ. ಕಾಗಲವಾಡಿ ಚಂದ್ರು. ರೋಟರಿ ಸಂಸ್ಥೆಯಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಯಶಸ್ವಿ. 275 ಮಂದಿ ತಪಾಸಣೆ, 153 ಮಂದಿ ಶಸ್ತ್ರಚಿಕಿತ್ಸೆಗೆ ಆಯ್ಕೆ. ಕಿವುಡರಾದ ಹಾಗೂ ಮೂಗಿಯಾದ ಪುಟ್ಟನಂಜಮ್ಮಂಗೆ 2 ಕಣ್ಣಿನ ಶಸ್ತ್ರಚಿಕಿತ್ಸೆ. ರೋಟರಿ ಸಂಸ್ಥೆಗಳ ವತಿಯಿಂದ ನಗರದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಬಹಳ ಯಶಸ್ವಿಯಾಗಿ ನಡೆಯಿತು. ನಗರದ ಬಿ ರಾಚಯ್ಯ ಜೋಡಿ ರಸ್ತೆಯಲ್ಲಿರುವ ರೋಟರಿ ಭವನದಲ್ಲಿ ರೋಟರಿ ಸಂಸ್ಥೆ ರಾಷ್ಟ್ರೀಯ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮ, ಅರವಿಂದ ಕಣ್ಣಿನ ಆಸ್ಪತ್ರೆ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದಂತಹ ಉಚಿತ ಕಣ್ಣಿನ ತಪಾಸಣೆ ಶಿಬಿರದಲ್ಲಿ 275 ಮಂದಿ ತಪಾಸಣೆ ಮಾಡಿಸಿಕೊಂಡರು. 153 ಮಂದಿ ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾಗಿದ್ದು ಅವರನ್ನು ಕೊಯಮತ್ತೂರಿನ ಅರವಿಂದ ಕಣ್ಣಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಶಿಬಿರದಲ್ಲಿ ವ್ಯವಸ್ಥೆ ಮಾಡಲಾಯಿತು. ಇನ್ನು ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ಕಾಗಲವಾಡಿ ಚಂದ್ರು ಮಾತನಾಡಿ, ರೋಟರಿ ಸಂಸ್ಥೆಯ ಪ್ರತಿ ತಿಂಗಳ ಮೊದಲನೆಯ ಭಾನುವಾರ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಆಯೋಜಿಸುತ್ತಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರದ ಪ್ರಯೋಜನ ಪಡೆಯುತ್ತಿರುವುದು ತುಂಬಾ ಸಂತಸವಾಗಿದ್ದು, ನಮ್ಮ ಶಿಬಿರದಲ್ಲಿ ಚೆನ್ನೀಪುರದ ಮೋಳೆಯ ಕಿವುಡ ಮೂಕಳಾದ ಪುಟ್ಟನಂಜಮ್ಮ ಇವರಿಗೆ 2 ಕಣ್ಣುಗಳ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದ್ದು ಒಂದು ವಿಶೇಷವಾಗಿದೆ. ಮುಂದಿನ ಶಿಬಿರದ ಸದುಪಯೋಗವನ್ನು ಜನತೆ ಪಡೆದುಕೊಳ್ಳಬೇಕು ಎಂದು ಮನವಿಯನ್ನ ಮಾಡಿದರು. ಇನ್ನು ರೋಟರಿ ಸಂಸ್ಥಾಪಕ ಸದಸ್ಯರಾದ GR ಅಶ್ವಥ್ ನಾರಾಯಣ್, ಶ್ರೀನಿವಾಸ ಶೆಟ್ಟಿ, ಮಾಯಾ ವೆಂಕಟೇಶ್ ಮತ್ತು ಅಂಕಶೆಟ್ಟಿ, ಎಲ್ ನಾಗರಾಜು, ಯೋಗರಾಜು, ಶ್ರೀನಿವಾಸ ಹಾಗೂ SRS ನಾರಾಯಣ ಮತ್ತು ನೇಮಿರಾಜ್, ಭವಾನಿದೇವಿ, PRO ವಿಜಯಕಾಂತ್ ಇತರರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಪ್ರಜಾಪವರ್ ನ್ಯೂಸ್, ಚಾಮರಾಜನಗರ. ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಹಲವಾರು ವರ್ಷಗಳಿಂದ ನಮ್ಮ ರೋಟರಿ ಸಂಸ್ಥೆ ನಡೆಸಿಕೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ಇಂದು ಕಣ್ಣು ಕಾಣದೇ ಇದ್ದದ್ದು, ಕಿವುಡು ಮತ್ತು ಮೂಗ 3 ಇರುವಂತ ಒಂದು ವೃದ್ಧ ಮಹಿಳೆಗೆ ಪುಟ್ಟಂಜಮ್ಮ ದೊಡ್ಡಪೇಟೆ ಅಂತ ಅವ್ರಿಗೆ ನಾವು
ಅವ್ರನ್ನ ನಾವು ಇವತ್ತು ವಿಶೇಷವಾಗಿ ಆಪರೇಷನ್ ಮಾಡಿಸಿ ತುಂಬಾ ಚೆನ್ನಾಗಿ ಕಣ್ಣನ್ನ ಕಾಣ್ತಾ ಇದೆ. ಎರಡು ಕಣ್ಣನ್ನು ನಮ್ಮ ರೋಟರಿ ಸಂಸ್ಥೆ ಸಹಯೋಗದಲ್ಲಿ ಅರವಿಂದ ಸಂಸ್ಥೆ ವತಿಯಿಂದ ನಾವು ನಡೆಸಿಕೊಂಡು ಬರ್ತಾ ಇದ್ದೀವಿ. ಇವತ್ತು ನಮ್ಗೆ ತುಂಬಾ ಖುಷಿ ಪಡ್ತಾ ಇದೆ. ಯಾಕೆಂದ್ರೆ ನಮ್ಮ ರೋಟರಿ ಸಂಸ್ಥೆ ಪ್ರತಿ ವರ್ಷ ಐಕ್ಯ ಮಾಡಿಕೊಂಡು ಹೋದಾಗ ವಿಶೇಷವಾಗಿ ಪ್ರತಿಯೊಂದು ಕಾಲು ಇದ್ದಿದ್ದವ್ರಿಗೆ, ಕೈ ಇದ್ದಿದ್ದವ್ರಿಗೆ ಕಣ್ಣನ್ನು ತಪಾಸಣೆ 200ಕ್ಕೂ ಹೆಚ್ಚು ಪ್ರತಿ ತಿಂಗಳು ನಾವು ಆಪರೇಷನ್ ಮಾಡಿಸ್ಕೊಂಡು ಬರ್ತಾ ಇದ್ದೀವಿ. ಇದನ್ನ ಜನತೆ ಸದುಪಯೋಗ ಪಡಿಸ್ಕೊಂಡು ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿ ಇದು ಉಪಯೋಗಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇದಾಗಿತ್ತು ಇದರಿಂದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್. ಇದು ಜನಹಿತಕ್ಕಾಗಿ ಜಾರಿ.